ಅದನ್ನ ನಾವು ಮಾಡ್ತಾ ಇದ್ದೇವೆ. PPS ಒಂದು ಮಾಡಿದ್ದೇವೆ, PMI ಸ್ಕೂಲು, ಅನಂತರ ಫಸ್ಟ್ ಮಾಡಿದ್ದು ಹಿರಿಯ ಪ್ರಾಥಮಿಕ ಶಾಲೆ ಒಕ್ಕಲಗೇರಿ ಧಾರವಾಡ, ಅದನ್ನು ಮಾಡಿದ್ವಿ. ಆನಂತರ ಮತ್ತೆ ಇದು ಕೇಣಿ ಶಾಲೆ ಅದೊಂದು, ಆಮೇಲೆ ಅಸೂರು ಪ್ರೌಢಶಾಲೆ ಮತ್ತು ಸುದೂರ ಕರ್ನಾಟಕ KPS ಇದೆ ಆ ಸ್ಕೂಲ್. ಇಷ್ಟೆಲ್ಲ ಬಿಸಿಯೂಟ ಯೋಜನೆ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದ್ವಿ. ಆ ನಂತರ ಈ ಸಲ ಏನು ಮಾಡಿದ್ದಾರೆ ಅಂತಂದರೆ ಸಮಗ್ರ ಶಿಕ್ಷಣವನ್ನು ಸಹಿತ ಈ ಸಾಮಾಜಿಕ ಪರಿಶೋಧನೆಗೆ ಅಳವಡಿಸಿದ್ದಾರೆ. ಕೇವಲ 20% ಅಂದರೆ ನಮ್ಮ ಈ ತಾಲೂಕಿನಲ್ಲಿ ಎಷ್ಟು ಶಾಲೆಗಳಿದೆಯೋ ಅದು 20%. ಅದು ನಮ್ದೇನಾಗಿದೆ ಅಂದರೆ ನಮ್ಮ ತಾಲೂಕಲ್ಲಿ 21 ಗ್ರಾಮ ಪಂಚಾಯತ್ಗಳಿದೆ. ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಿಗೆ 2 ಶಾಲೆ ಅಂತ ಆಯ್ಕೆ ಮಾಡಿಕೊಂಡು ಒಟ್ಟು 42 ಶಾಲೆಗಳ ಸಮಗ್ರ ಶಿಕ್ಷಣ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದ್ದೇವೆ. ಇದ್ರ ಜೊತೆಯಲ್ಲಿ ಅದೇ 4 ಶಾಲೆಗಳನ್ನು ಅವರೇ ಆಯ್ಕೆ ಮಾಡಿಕೊಡ್ತಾರೆ. ಆ 4 ಶಾಲೆಗಳ ಮಧ್ಯಾಹ್ನ ಉಪಹಾರ ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದ್ದೇವೆ. ಅವು ಶಾಲೆಗಳಂದ್ರೆ ಒಂದು ಅವತ್ಸ ಕಾತ್ಯಾಯಿನಿ ಪ್ರೌಢಶಾಲೆ, ಆನಂತರ ಲೋವರ್ ಪ್ರೈಮರಿ ಸ್ಕೂಲ್ ಹಿರಿಯ ಪ್ರಾಥಮಿಕ ಶಾಲೆ ಜುಗ ಅಗ್ರಕೋಣ ಪಂಚಾಯತ್ ಸಂಬಂಧಪಟ್ಟಿದ್ದು, ಆನಂತರ ಪ್ರೌಢಶಾಲೆ ಬೀಲೂರು, ಇನ್ನೊಂದು ಹಿರಿಯ ಪ್ರಾಥಮಿಕ ಶಾಲೆ ಈ 4 ಶಾಲೆಗಳು ಬಿಸಿಯೂಟ ಯೋಜನೆ ಮತ್ತು ಸಮಗ್ರ ಶಿಕ್ಷಣವನ್ನು 2 ಮಾಡಿದ್ದೇವೆ. ಅಲ್ಲಿ ಉಳಿದಂತ ಶಾಲೆಗಳಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯಷ್ಟೇ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದ್ದೇವೆ. ಮುಂದಿನ ಅವಧಿಯಲ್ಲಿ ಸಾಮಾನ್ಯವಾಗಿ ಎಲ್ಲ ಶಾಲೆಗಳ ಇದು ಬಿಸಿಯೂಟಕ್ಕೂ ಸಾಮಾಜಿಕ ಪರಿಶೋಧನೆ ಬರಬಹುದು ಮತ್ತು ಸಮಗ್ರ ಶಿಕ್ಷಣದ ಸಾಮಾಜಿಕ ಪರಿಶೋಧನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಈಗಾಗಲೇ ಸಾಕಷ್ಟು ಯೋಜನೆ ಸಾಮಾಜಿಕ ಪರಿಶೋಧನೆಯನ್ನು ನಾವು ಮಾಡಿದ್ದೇವೆ. ಶಾಲೆ ಕಲ್ತಾ ಇದ್ದು ಇದು 2ನೇ ಸಲ, ನಿಮ್ಮ ಶಾಲೆಗೆ ಇದು ಪ್ರಥಮ ಸಲ. ಈ ಸಮಗ್ರ ಶಿಕ್ಷಣ ತಗೊಳ್ತಾ ಇದ್ದು ಇದು 1ನೇ ಸಲ. ಸಮಗ್ರ ಶಿಕ್ಷಣ ಅಂದರೆ ಬಿಸಿಯೂಟದ ಹೊರತಾಗಿ ಸರ್ಕಾರದಿಂದ ನಿಮ್ಗೆ ಏನೇನು ಸವಲತ್ತುಗಳು ಅಂದರೆ ನಿಮ್ಮ ಮಕ್ಕಳಿಗೆ ಏನೇನು ಸವಲತ್ತುಗಳು ಸಿಕ್ಕಿದೆಯಲ್ಲ ಪ್ರತಿಯೊಂದರ ಸಾಮಾಜಿಕ ಪರಿಶೋಧನೆ ಮಾಡುವಂಥದ್ದು. ನನಗೆ ದಯಮಾಡಿ ನಿಮ್ಮನ್ನು ಕೇಳಬೇಕು, ನಿಮ್ಮ ಸರ್ಕಾರದಿಂದ ಶಾಲೆಗೆ ನಿಮ್ಮ ಮಕ್ಕಳಿಗೆ ಏನೇನು ಸಿಗ್ತಾ ಇದೆ? ಯಾರಾದ್ರೂ ಒಬ್ರು ಅಂತ ಹೇಳ್ತೀರಾ? ಮಕ್ಕಳಿಗೆ ಏನೇನು ಸಿಗ್ತಾ ಇದೆ? ನಿಮ್ಮ ಪ್ರತಿ ಸಾರಿ ಸಮಗ್ರ ಊಟ ಬಿಟ್ಟು ಶಾಲೆಯಲ್ಲಿ ಏನೇ ನಿಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅದನ್ನು ಹೇಳಿ. ಏನು ಸವಲತ್ತು ಸಿಗ್ತಾ ಇದೆ ಶಾಲೆಯಿಂದ, ಸರ್ಕಾರದಿಂದ? ಸಂಚಾರಿ ಬತ್ತಿ ಮಕ್ಕಳಿಗೆ ದೂರಿಂದ ಬರೋ ಮಕ್ಕಳಿಗೆ ಬಸ್ಸಿಂದ ಕೊಡ್ತಿದ್ದಾರೆ. ಬಟ್ಟೆದು ಮತ್ತೆ ಚಪ್ಪಲ್ಗಳು ಕೊಡ್ತಿದ್ದಾರೆ. ಅವರಿಗೆ ಪುಸ್ತಕ ಕೊಡ್ತಿದ್ದಾರೆ. ಮಕ್ಕಳ ಹತ್ರ ಕೇಳಿದ್ದೇವೆ ಮೇಡಮ್, ಪಾಲಕರಿಗೆ ಗೊತ್ತಿರ್ಬೇಕಲ್ಲ. ಯಾಕೆ ಆಮೇಲೆ ಹೇಳ್ತೇನೆ ನಿಮ್ಗೆ. ಅವ್ರಿಗೆ ಹಾಲು ಕೊಡ್ತಾರೆ, ಆಮೇಲೆ ಹಾಲು ಜೊತೆ ರಾಗಿನೂ ಕೊಡ್ತಾರೆ, ಊಟಕ್ಕೆ ಮೊಟ್ಟೆ ಚಿಕ್ಕಿ ಇದೆಲ್ಲ. ಎಲ್ಲ ಶಾಲೆ ಮಕ್ಕಳೆಲ್ಲ ಊಟ ಮಾಡ್ತಾರ? ಶಾಲೆಯಲ್ಲಿ ಮಾಡ್ತಾರ? ಎಲ್ಲ ಊಟ ಮಾಡ್ತಾರಲ್ಲ ಶಾಲೆಯಲ್ಲಿ? ಇದು ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ ಈಗಾಗಲೇ ನೋಡಿ ಶಾಲೆ ಎಷ್ಟೊಂದು ಸವಲತ್ತುಗಳು ಸಿಗ್ತದೆ. ನಾವು ನೀವು ಶಾಲೆ ಕಲಿಬೇಕಾದ್ರೆ ನಮ್ಗೆ ಏನ್ ಸಿಗ್ತಾ ಇತ್ತು? ಇದ್ರೊಳಗೆ ಒಂದಾದ್ರೂ ಏನಾದ್ರೂ ಒಂದು ಸಿಗ್ತಾ ಇತ್ತಾ? ಶಿಕ್ಷಣ ಒಂದೇ ಸಿಗ್ತಾ ಇತ್ತು. ದೂರದಿಂದ ಶಾಲೆಯಿಂದ ಬರ್ತಾ ಇದ್ವಿ ಆದ್ರೂ ಏನು ಸಿಗ್ತಾ ಇರ್ಲಿಲ್ಲ. ಅವಾಗ ಮತ್ತೆ ಗಾಡಿ ಮೇಲೆ ಬಂದು ಹಚ್ಕೊಂಡು ಹೋಗೋರು ಇಲ್ಲ, ನಾವು ನಡ್ಕೊಂಡು ಬರೋದೇ ಆಗಿತ್ತಲ್ವಾ. ಆನಂತರ ಒಂದು ಪೇಪರ್ ಮಿಟ್ ಕೊಡ್ತಿದ್ವಿ, ಅದೇ ನಮ್ಗೊಂದು ಏನೋ ಕೊಡ್ತಾನೆ ವಿಶೇಷ. ಆದ್ರೆ ಈಗಿನ ಮಕ್ಕಳಿಗೆ ಎಷ್ಟೆಲ್ಲ ಸವಲತ್ತು ನೋಡಿ. ಈಗಾಗಲೇ ಮನೆಯಲ್ಲೂ ಸಿಗ್ತಿದ್ದಂಥದ್ದು ಸಿಗ್ತಾ ಇದೆ. ಯಾಕೆಂದ್ರೆ ನಾವು ಮನೆಯಲ್ಲಿ ಮಕ್ಕಳಿಗೆ ಕೊಡ್ತೇವೆ. ಈಗ ಕಂಪಲ್ಸರಿ ಇಂಥ ವಿಷಯ ಮೊಟ್ಟೆ ಕೊಡ್ತೀವಿ ಅಂತ ಹೇಳ್ತೇವೆ ನಾವು? ಇಲ್ಲಲ್ಲ. ನಮ್ದೇನೋ ಒಂದು ಮಕ್ಕಳಿಗೆ ಬೇಕನ್ಸ್ದಾಗ ಅಥವಾ ಸಾರಿಗೆ ಇಳಿದಿದ್ದಾಗ ನಮಗೇನು ಅನುಕೂಲ ಆಗ್ತದೆ ಆವಾಗ ನಾವು ಮಕ್ಕಳಿಗೆ ಅದನ್ನು ಕೊಡ್ತೇವೆ. ಆದರೆ ಶಾಲೆಯಲ್ಲಿ ಪ್ರತಿಯೊಂದು ಮಕ್ಕಳಿಗೆ ಈಗಂತೂ ಡೈಲಿ ಮೊಟ್ಟೆ ಬಂದಿದೆ ಅಲ್ವಾ ಮೇಡಮ್? 25 ಡೈಲಿ ತಮ್ಮನ್ನು ಕೇಳ್ತಾ ಇದ್ದೀನಿ ಅಂದ್ರೆ ಮಕ್ಕಳು ನೀವು ಬೆಳಿಗ್ಗೆ 9 ಗಂಟೆ ಮಕ್ಕಳು ಶಾಲೆಗೆ 8 ಬಂದ್ರೆ 4:30 ಗಂಟೆ ಮನೆಗೆ ಮುಟ್ತಾರೆ. ಅಷ್ಟರೊಳಗೆ ಮಕ್ಕಳಿಗೆ ಏನೇನು ಮಾಡಿದ್ರು ಅನ್ನೋದನ್ನ ಪಾಲಕರು ಯಾರಾದ್ರೂ ಮಕ್ಕಳ ಹತ್ರ ಕೇಳ್ತೀರಾ? ಕೇಳ್ತೀವಲ್ಲ. ಒಂದಂದ್ರೆ ಶಿಕ್ಷಕರು ಮತ್ತು ಪಾಲಕರು ಒಂದು ನಾಣ್ಯದ 2 ಮುಖಗಳು. ಯಾಕೆ ನಿಮ್ಮ ಮಗುವನ್ನ
ನೀವೆಷ್ಟು ಇದು ಮಾಡ್ಕೊಂಡು ಬೆಳೆಸ್ತಿರೋ ಅದಕ್ಕಿಂತ ಚೆನ್ನಾಗಿ ಶಾಲೆಯಲ್ಲಿ ಶಿಕ್ಷಕರು ನೋಡ್ಕೊಳ್ತಾರೆ. ಯಾಕೆ ಅಂದ್ರೆ ನಮಗ್ ಮನೆಯಲ್ಲಿ 2 ಜನ ಮಕ್ಕಳಿದ್ರೆ ಅವ್ರಿಗೆ ಊಟ ಹಾಕಿ ಅವ್ರಿಗೆ ತಿಂಡಿ ಕೊಡೋಕೆ ನಮ್ಗೆ ಸಾಕು ಮಾಡ್ತಾರೆ ಅವರು ಅಲ್ಲ. ಈ ಇಷ್ಟೆಲ್ಲ ಜನ ಮಕ್ಕಳನ್ನ ಒಂದ್ ಕಡೆ ಕೂರಿಸಿ ಅವ್ರಿಗೆ ಊಟ ಕೊಡುದು ಮತ್ತೆ ಇದು ಮಾಡೋದು ಸಾಮಾನ್ಯ. ಜೊತೆಗೆ ಶಿಕ್ಷಣವನ್ನ ನೀಡ್ತಾರೆ. ಈ ಕೆಲವಷ್ಟು ಜನರಿಗೆ ಈ ಶಾಲೆಯಲ್ಲಿ ಏನ್ ಕೊಡ್ತಾರೆ ಏನ್ ಮಾಡ್ತಾರೆ ಅನ್ನೋದೇ ಕೆಲವ್ರಿಗೆ ಗೊತ್ತಿಲ್ಲ. ಒಂದೆರಡು ಶಾಲೆಗೆ ಹೋದಾಗ ಅವ್ರ ಮನೆಯಲ್ಲಿ 2 ಜನ ಮಕ್ಕಳು ದೂರದಿಂದ ಬರ್ತಾರೆ. ಅವ್ರಿಗೆ 6000 ರೂಪಾಯಿ ಜಮಾ ಇದೆ, ಆ ಪಾಲಕರಿಗೆ ಗೊತ್ತಿಲ್ಲ. ಅಲ್ಲಿ 2 ಕಾರಣ ಇರ್ಬೋದು. ಒಂದು ತಾಯಂದಿರಿಗೆ ಗೊತ್ತಿದ್ದು ಮನೆಯಲ್ಲಿ ಕೆಲವಷ್ಟು ಹೇಳುದಿಲ್ಲ ಅಂತ ಅಂದ್ರೆ ಕೆಲವಷ್ಟು ಏನಾದ್ರು ದುರಭ್ಯಾಸ ಇದ್ದವರು ಇದ್ರೆ ಅದನ್ನ ತಗೊಂಡು ಹೋಗಿ ಮಾಡ್ತಾರೆ ಹೇಳದಿರ್ಬೋದು. ಒಂದು ಎರಡನೇದಂದ್ರೆ ಮತ್ತೆ ತಾಯಂದಿರಿಗೆ ಜವಾಬ್ದಾರಿ ತಗೊಂಡಾಗ ನೋಡ್ತಾ ಇರ್ತಾರಲ್ಲ ಅಂತಾನು ಇವರು ಗ್ರಹಿಸಿರ್ಬೋದು. ನಮ್ಮ ಮಕ್ಕಳಿಗೆ ಬರ್ಲಿಲ್ಲ ಅಂತಂದ್ರು ಸಭೆಯಲ್ಲಿ. ಆವಾಗ ಕೇಳಿದ್ವಿ ನಾವು ಯಾಕೆ ಏನು ಅಂತ. ಕಡೆ ನೋಡಿದ್ರೆ ಪಾಸ್ಬುಕ್ ಅಲ್ಲಿ ಜಮಾ ಆಗಿದೆ ಹಣ. ಮತ್ತೊಂದರೆ ಯಾವುದೇ ಹಣವನ್ನು ಕೈಯಲ್ಲಿ ಕೊಡುವುದಿಲ್ಲ, ಏನಿದ್ರು ಚೆಕ್ ಮುಖಾಂತರ. ಇದು ಪ್ರತಿಯೊಂದು ಮೊದಲೇನಾಗಿತ್ತು ಹೇಳ್ರಿ, ನಾವು ಶಾಲೆಗೆ ಫಸ್ಟ್ ಸೆಕೆಂಡ್ ಥರ್ಡ್ ಬಂದವರಿಗೆ ಕವರ್ ಅಲ್ಲಿ ಹಣ ಕೊಡ್ತಿದ್ರು. ಈಗೂ ಅದಿಲ್ಲ, ಈಗ ಎಲ್ಲದಕ್ಕೂ ಚೆಕ್ ಅಲ್ವಾ. ಈಗ ನಿಮ್ಗೆ ಈಗ ಇದು ಸಹಿತ ಏನು ಪ್ರಯಾಣ ಬಂದಿದ್ದು ಸಹಿತ ನಿಮ್ಮ ಇದಕ್ಕೆ ಅಕೌಂಟಿಗೆ ಜಮಾ ಆಗಿದೆ ಅಲ್ಲ, ಅಕೌಂಟಿಗೆ ಮಾಡಿ. ಇದು ಹೊರತಾಗಿ ಮತ್ತೆ ದಾನಿಗಳಿಂದ ಮತ್ತು ಸಾಕಷ್ಟು ಸವಲತ್ತುಗಳು ಬರ್ತದೆ ಅಲ್ವಾ. ಸಿಕ್ಕಿದೆ ದಾನಿಗಳಿಂದ ಶಾಲೆಗೆ ಏನಾದ್ರು ಅಲ್ಲ ಕೊಡ್ತಾರಲ್ಲ. ಫಸ್ಟ್ ಸೆಕೆಂಡ್ ಎಲ್ಲ ಬಂದಿದ್ರಲ್ಲ, ಹೋದ ವರ್ಷ ಎಲ್ಲ ಬಂದಿದ್ದಲ್ಲ, ಅವರೆಲ್ಲ ರಕ್ಷಣೆ ತಂದಿರೋದು. ನಿಮ್ಮ ಮಗಳು ಬಂದಿದ್ದ ಅಲ್ಲ, ನೀವು ಮಾತಾಡ್ಬೇಕು, ಒಬ್ಬರು ಮಾತಾಡೋದಲ್ಲ. ಸಂಬಂಧ ಅವ್ರು ಶಾಲೆ ಕೊಡ್ತಾರೆ ಕಡೆಗೆ. ಅದು ಇದ್ರ ಜೊತೆಗೆ ನಿಮ್ ಶಾಲೆಗೆ ಏನೇನು ಅನುಕೂಲ ಆಗ್ಬೇಕಾಗಿದೆ, ನಿಮ್ಗೇನಾದ್ರು ಬೇಡಿಕೆ ಇದೆಯಾ ಶಾಲೆಗಳಿಗೆ? ಈ ಶಾಲೆಯನ್ನ ಸುಧಾರಿಸಲಿಕ್ಕೆ ಅಥವಾ ಶಾಲೆಗೆ ಅನುಕೂಲ ಆಗುವಂಥದ್ದು ಏನಾದ್ರು ಬೇಡಿಕೆ ಇದೆಯಾ? ಶಿಕ್ಷಕರಿಂದ ಹೆಡ್ಗಾಯರಿಂದ ಈಗ ತಗೊಂಡಿದ್ದೇವೆ ಏನೇನು ಬೇಡಿಕೆ ಅಂತ ಅಲ್ವಾ ಮೇಡಮ್? ಬೇಡಿಕೆ ಕೊಡ್ತೀರಲ್ಲ, ನಿಮ್ಮ ಒಂದು ಅಭಿಪ್ರಾಯ ಬೇಡಿಕೆ ಏನಿದೆ? ಶಾಲೆ ಕೋರ್ಸ್ಬೇಕು, ಅಂದ್ರೆ ಈಗ ಬ್ರಿಡ್ಜ್ ಆಗಿದೆ, ಬಸ್ ನೆಕ್ಸ್ಟ್ ಬಿಟ್ಟೇ ಬಿಡ್ತಾರೆ. ಯಾಕೆಂದ್ರೆ ದೂರದ ಮಕ್ಕಳು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಒಂದು ಮತ್ತೆ ಬ್ರಿಡ್ಜ್ ವ್ಯವಸ್ಥೆ ಆಗಿದೆ ನಮಗೆ. ಈಗ ಅದು ಓಪನ್ ಆದ ತಕ್ಷಣ ಬಿಡ್ಬೋದು, ಬಿಡುವುದಿಲ್ಲ ಅಂತಲ್ಲ, ನಾವು ಇದನ್ನು ಹಾಕ್ತೇವೆ. ಮತ್ತೊಂದು ದಯಮಾಡಿ ಏನಂದ್ರೆ ನಮ್ಮ ಕೆಲಸ ಏನು ಅಂದ್ರೆ ನಾವು ಫಸ್ಟ್ ದಿನ ಬರ್ತೇವೆ, ಎಲ್ಲ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತೇವೆ ಮತ್ತು ನಿಮ್ಮ ಶಿಕ್ಷಕರವರನ್ನೆಲ್ಲ ಚರ್ಚೆ ಮಾಡಿ ನಾವು ಯಾಕೆ ಬಂದಿದ್ದೇವೆ ಅನ್ನೋದ್ರ ಬಗ್ಗೆ ನಾವು ಹೇಳ್ತೇವೆ ಅವರಿಗೆ. ಆ ನಂತರ SDMC ಅಧ್ಯಕ್ಷರ ಗಮನಕ್ಕೂ ತರ್ತೇವೆ ಇದನ್ನು. ಆನಂತರ 2ನೇ ದಿನ ನಮ್ಮ ವಿದ್ಯಾರ್ಥಿಗಳು ಪಾಲಕರ ಮನೆ ಭೇಟಿ ಹೋಗಿದ್ರು. ಎಷ್ಟು ಜನ ಯಾರ ಮನೆ ಹೋಗಿದ್ರು ಹೋಗಿದ್ರಾ? ಗೊತ್ತಿದಲ್ವಾ? ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಸಣ್ಣದಂದ್ರೆ ನಾವು ಪ್ರತಿ ಶಾಲೆಗೆ 2 ಜನ ವಿದ್ಯಾರ್ಥಿಗಳನ್ನ ಗ್ರಾಮ ಸಂಪರ್ಕ ವ್ಯಕ್ತಿಗಳನ್ನ ಹಾಕೊಡ್ತೇವೆ. ಅವ್ರಿಬ್ರಿಗೂ ಆರಾಮಿಲ್ಲ, ಅವರಿಬ್ರು ಪಾಲಕರ ಮನೆ ಭೇಟಿ ಎಲ್ಲ ಮಾಡ್ಲಿಕ್ಕೆ ಅವ್ರು ಹೋಗಿದ್ರು, ಇವರಲ್ಲ. ಆಮೇಲೆ ಇವ್ರು ಬರ್ಲಿಲ್ಲ ಅಂತ ನಿಮ್ಗೆ ಏನಾದ್ರು ಮನ್ಸಿಗೆ ಅನ್ಸಿದ್ರೆ ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಅವರಿಬ್ರು ಅವರಿಗೆ ಹೆಲ್ತ್ ಇಶ್ಯೂ ಸರಿ ಇಲ್ಲ ಅಂದ್ರೆ ಮತ್ತೆ ಇಬ್ರು ಬೇರೆ ತಗೊಂಡ್ ಬಂದಿದ್ದೇನೆ. ಅವರಿಬ್ರು ನಿಮ್ ಪಾಲಕರ ಮನೆ ಭೇಟಿ ಮಾಡ್ಕೊಂಡ್ ಬಂದಿರಲ್ಲ. ಕೆಲವಷ್ಟು ಜನ ಪಾಲಕರ ಮನೆ ಭೇಟಿ ಮಾಡ್ತೇವೆ, ಮಕ್ಕಳೊಡನೆ ಚರ್ಚೆ ಮಾಡ್ತೇವೆ. ಆನಂತರ ನಿಮ್ಮಲ್ಲಿ ಏನೇನು ದಾಖಲಾತಿಗಳನ್ನು ಇಟ್ಟಿದ್ದಾರೆ ಈ ಸಂಬಂಧಪಟ್ಟು ಅದನ್ನೆಲ್ಲ ಪರಿಶೀಲನೆಯನ್ನ ಮಾಡ್ತೇವೆ. ಇವೆಲ್ಲ ಮಾಡಿಕೊಂಡು ಶಾಲೆಗೆ ಏನ್ ಬೇಡಿಕೆ ಬೇಕು, ಏನ್ ಬೇಡಿಕೆ ಇದೆ ಎಲ್ಲವನ್ನ ಸಂಗ್ರಹಿಸಿ ವರದಿಯನ್ನು ತಯಾರಿಸ್ತೇವೆ. ವರದಿಯನ್ನು ತಯಾರಿಸಿ ಜೊತೆಗೆ ಇವತ್ತಿನ ಈ ಪಾಲಕರ ಸಭೆಯ ಠರಾವನ್ನ ಮಾಡ್ತೇವೆ. ಇಲ್ಲಿ ಏನಿದೆ ಅಂದ್ರೆ ತಮಗೆಲ್ಲ ಗೊತ್ತಿರುವಂತೆ ಎಲ್ಲ ಸಭೆಗಳಿಗೂ ನಿಮ್ಮ ಶಾಲೆಯಲ್ಲಿ SDMC ಅಧ್ಯಕ್ಷರಾಗಿರ್ತಾರೆ ಸಭೆಗಳಿಗೆ, ಶಾಲೆ ಸಭೆಗಳಿಗೆ. ಪಂಚಾಯತ್ ಸಭೆಗಳಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ. ಆದ್ರೆ ನಮ್ಮ ಈ ಸಾಮಾಜಿಕ ಪರಿಷತ್ತಿನ ಸಭೆಗೆ ಅವರ ಹೊರತಾಗಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ. ಆದ್ರೆ ಒಂದೇ ಒಂದು ನೋಡಲಾಧಿಕಾರಿಗಳಾಗಿರ್ಬೇಕು, ಇಲ್ಲಾಂದ್ರೆ ಊದ ಹಿರಿಯರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಇವತ್ತು ತಮ್ಮ ಅದಕ್ಕೆ ಸರ್ ಇವರನ್ನ ಇವತ್ತು ಈ ಸಭೆಯ ಅಧ್ಯಕ್ಷರು. ಯಾಕೆ ಕೇಳಿದ್ರೆ ಈ ಎಲ್ಲ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡುವವರು SDMC ಅವರು ಮತ್ತು ಶಿಕ್ಷಕರಾದ್ರಿಂದ ಅದಕ್ಕೆ ದೃಢೀಕರಣವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡ್ಕೊಳ್ತೇವೆ.
ಈ ಮತ್ತು ಇನ್ನೊಂದೇನಂದ್ರೆ ಇವ್ರನ್ನ ಮಾಡಿದ ಕಾರಣ ಅಂದ್ರೆ ನೋಡಲಾಧಿಕಾರಿಗಳನ್ನ ಆಯ್ಕೆ ಮಾಡಿರ್ತಾರೆ 3-4 ತಿಂಗಳ ಹಿಂದೆ. ಈಗ ನಿಮ್ಗೆ ಸಮಾಜ ಕಲ್ಯಾಣ ಇಲಾಖೆಯವ್ರನ್ನ ಆಯ್ಕೆ ಮಾಡಿದ್ರು. ಅವ್ರು ಮೇಡಮ್ ಇದ್ರು ಮೊದಲೇ, ಅವರು ರಿಟೈರ್ಡ್ ಆದ್ರು. ಈಗ ಹೊಸಬ್ರು ಬಂದಾರೆ, ಅವ್ರಿಗೆ ಕುಂಟ ಮತ್ತು ಒಂಬ 2 ದಿವಸ ಚಾರ್ಜ್ ಇದೆ, 2 ಕಡೆ ಚಾರ್ಜ್ ಇದೆ. ಅದಕ್ಕಾಗಿ ಅವ್ರು ತನಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ. ಆವಾಗ ನೀವೆಲ್ಲ ಬಂದು ರಿಟರ್ನ್ ಹೋಗ್ಲಿಕ್ಕೆ ನೀವು ಎಷ್ಟೋ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದಿರ್ತೀರಿ, ನಿಮ್ಗೆ ಸಮಸ್ಯೆ ಆಗಬಾರ್ದು ಅನ್ನೋದ್ರಿಂದ ಸರ್ಕಾರನೇ ಈ ಒಂದು ಇದೆಲ್ಲ ತಂದಿದೆ. ಏನಂದ್ರೆ ಯಾವುದೇ ಒಂದು ನಮ್ಮ ಸಾಮಾಜಿಕ ಪರಿಷತ್ತಿನ ಸಭೆಗೆ ನೋಡಲ್ ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಊರ ಹಿರಿಯರನ್ನ ನರೇಗಾದಲ್ಲಿ ಏನ್ ಮಾಡ್ತಾ ಇರ್ತೇವೆ, ಕೂಲಿಕಾರ ಮುಖಂಡರನ್ನ ನಾವು ಮತ್ತೆ ಫಲಾನುಭವಿಗಳೇ ಆಗ್ತಾರ ಅಂತವ್ರನ್ನ ಸಭೆಯ ಅಧ್ಯಕ್ಷರನ್ನಾಗಿ ಮಾಡ್ಕೊಳ್ತೇವೆ. ಇಲ್ಲಿ ಪಾಲಕ ಸಭೆಯಲ್ಲಿ ಊರ ಹಿರಿಯರನ್ನ ಮತ್ತು ಶಾಲೆ ಬಗ್ಗೆ ಆಸಕ್ತಿ ಉಳ್ಳಂಥವ್ರು ಅಂದ್ರೆ ಏನ್ ಮಾಡ್ತಾರೆ, ಏನು ಬಗ್ಗೆ ಇಂಟ್ರೆಸ್ಟ್ ಇರ್ತದಲ್ಲ ಅಂತವ್ರನ್ನ ನಾವು ಸಭೆಯ ಅಧ್ಯಕ್ಷರನ್ನಾಗಿ ಮಾಡ್ಕೊಳ್ತೇವೆ. ಇವತ್ತು ನಿಮ್ಮ ಇದರೊಳಗೆ ಸರ್ ಮೇಡಮ್ ಹಿಂದಿನ SDMC ಅಧ್ಯಕ್ಷರು ಇದ್ರು, ಶಾಲೆಗಾಗಿ ಬಹಳ ಹೋರಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಂತವ್ರನ್ನ ಈ ಸಭೆಯ ಅಧ್ಯಕ್ಷರನ್ನಾಗಿ ಮಾಡ್ಕೊಂಡು ನಾವು ಸಭೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಶಾಲೆಯಲ್ಲಿ ಏನ್ ನಡೀತಾ ಇದೆ, ಪಾಲಕರಿಗೆ ಮತ್ತು ಶಿಕ್ಷಕರಿಗೆ ಸಂಬಂಧ ಇದೆಯೋ ಹೇಳಿ. ಎಷ್ಟೋ ಕಡೆಗೆ ನಿಮ್ಗೆ ಹೇಳ್ತೇನೆ 1-2 ಉದಾಹರಣೆಗಳನ್ನ. ಶಾಲೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಊಟ ಹಾಕ್ತಾರೆ, ಮಕ್ಕಳ ಇಲ್ಲ 100% ಮಕ್ಕಳು ಊಟ ಮಾಡ್ತಾರೆ ಶಾಲೆಯಲ್ಲಿ. ತಂದೆ ತಾಯಿ ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಬೆಳಿಗ್ಗೆ ಹೋಗಿ ಸಂಜೆ ಬರ್ತಾರೆ. ನಾವು ಪಾಲಕರ ಸಭೆ ಕರೆದಾಗ ಬಂದ್ರು ಮಕ್ಕಳು ಆವಾಗ ಏನು ಕೇಳಿದ್ರು ಅಡುಗೆ ಏನು ಚೆನ್ನಾಗಿದೆ, ಊಟ ಚೆನ್ನಾಗ್ತಾರ ಇಲ್ಲ ಅಂತ ಕೇಳಿದ್ರು. ಹೌದು ಅಂತ ಎಲ್ಲ ಎಲ್ಲರೂ ಒಬ್ರು ಅವ್ರ ಬಗ್ಗೆ ಏನೋ ಒಂದು ಒಬ್ಜೆಕ್ಷನ್ ಅನ್ನ ತೆಗಿಲಿಲ್ಲ. ಆದ್ರೆ ನಾವು ಅಲ್ಲಿ ಪರಿಶೀಲಿಸಿದಾಗ ಅಲ್ಲಿ ಡೇಟ್ ಬಾರ್ ಆದ ಎಣ್ಣೆಯನ್ನ ಬಳಸ್ತಾ ಇದ್ವಿ. ಸುಮಾರು ಡಿಸೆಂಬರ್ದಲ್ಲಿ ಮುಗಿದಂತ ಎಣ್ಣೆ ಪ್ಯಾಕೆಟ್ ಅನ್ನ ಮಾರ್ಚ್ದಲ್ಲಿ ಅಡಿಗೆಗಳಿಗೆ ಉಪಯೋಗಿಸ್ತಾ ಇದ್ರು. ಅದಕ್ಕಾಗಿ ಅಂತ ವಿಷಯಗಳು ಪಾಲಕರಿಗೆ ಗೊತ್ತಿರ್ಬೇಕು. ಯಾಕೆ ನಿಮ್ಮ ಮಕ್ಕಳು ಅಲ್ಲಿ ಊಟ ಮಾಡ್ತಾರೆ, ನೀವು ಸಹ ಸ್ವಲ್ಪ ಸ್ಪಂದಿಸ್ಬೇಕು. ಯಾವಾಗಾದ್ರೂ ಬಂದು ಮತ್ತೊಂದಂದ್ರೆ ಶಾಲೆಯಲ್ಲಿ ರುಚಿ ಇದನ್ನ ಟೀಚರ್ಸ್ ಬಿಟ್ಟು ಶಾಲೆಯಲ್ಲಿ ಯಾರಾದ್ರೂ ಬಂದು ರುಚಿ ಮಾಡಿದಾಗ ಅಲ್ಲಿ ಬರೆದು ಸಿಗ್ನೇಚರ್ ಹಾಕುವಂಥದ್ದಿದೆ ಅಲ್ವಾ ಮೇಡಮ್, ರಿಜಿಸ್ಟರ್ ಇದೆ. ನೀವು ಎನಿ ಟೈಮ್ ಯಾವ ಬರ್ಬೋದು, ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು, ನೀವು ಊಟವನ್ನು ರುಚಿ ನೋಡ್ಬೋದು, ನೋಡ್ಕೊಂಡು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ನಿಮ್ಗೆ ಅವಕಾಶ ಇದೆ. ನೀವು ಯಾರಾದ್ರೂ ಬಂದಿದ್ರೆ ಇನ್ನು ಯಾವಾಗಾದ್ರೂ ಬಂದರೆ ಅದಕ್ಕೂ ಬಂದರೆ ಯಾರಾದ್ರೂ ಬಂದಿದ್ರು ಸರ್? ಬಂದಿದ್ರಲ್ಲ? ಬಂದಿದ್ರಲ್ಲ ಅಂದ್ರೆ ಯಾಕೆ ಕೇಳಿದ್ರೆ ಅದರಿಂದ ಮಕ್ಕಳಿಗೂ ಮತ್ತೊಂದಂದ್ರೆ ಇನ್ನೊಂದು ಹೇಳ್ತೀನಿ, ನಾನು ಕಣ್ಣಲ್ಲಿ ನೋಡಿದ್ದು ನಮ್ಮ ಮಕ್ಕಳೇ ಮಾಡ್ತಾರೆ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆಗೆ ಶಾಲೆಯಲ್ಲಿ ಸ್ವಲ್ಪ ದೊಡ್ಡ ಮಕ್ಕಳು ಅಂದ್ರೆ ಹೈಸ್ಕೂಲ್ ಹೋಗುವಂತ ಮಕ್ಕಳೇ ಅದು ಮತ್ತು ಅಟ್ಲೀಸ್ಟ್ ಗಂಡು ಮಕ್ಕಳು ಅಂತಾನೆ ಹೇಳ್ತೇನೆ. ಯಾಕೆ ಕೇಳಿದ್ರೆ ತಾಟಲ್ಲಿ ಹಾಕೊಳ್ಳೋದು, ತಗೊಂಡೋಗಿ ಎಲ್ಲಾದ್ರೂ ಒಂದು 2 ತುಂಡ ಮಾಡೋದು, ಚೆಲ್ಲುದು, ತಾಟಲ್ಲಿ ತೊಳೆದಿಡುದು. ಶಿಕ್ಷಕರಿಗೆ ಎಲ್ಲರೂ ನೋಡ್ಲಿಕ್ಕೆ ಆಗುದಿಲ್ಲ, ಆಗ್ತದ? ಅಷ್ಟು ಟೈಮ್ನಲ್ಲಿ ಊಟ ಆಗ್ಬೇಕಾ ಮಕ್ಕಳು, ಅಷ್ಟು ಟೈಮ್ನಲ್ಲಿ ಬಳಸಿ ಅಷ್ಟು ಊಟ ಆಗಬೇಕು, ಮತ್ತು ಅವ್ರು ಕ್ಲಾಸ್ಗೆ ಹೋಗ್ಬೇಕು, ಮತ್ತು ಅವ್ರು ಶಿಕ್ಷಕರು ಊಟ ಮಾಡಬೇಕು. ಈ ಎಲ್ಲ ಸಮಸ್ಯೆಗಳಿರ್ತದೆ. 6 ದಿವಸಕ್ಕೆ ಒಬ್ಬರನ್ನ ನೇಮಿಸ್ತಾರೆ, ಮಾಡ್ತಾರೆ, ಎಲ್ಲ ಹೋಗುದು. ಅಂತ ಒಂದು ಸಂದರ್ಭದಲ್ಲೂ ಎಷ್ಟೋ ಮಕ್ಕಳು ಊಟ ಮಾಡ್ದೇನೆ ಅರ್ಧ ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗುವಂಥದ್ದಿದ್ದಾರೆ. ಅದನ್ನ ನಾವು ಪಾಲಕರಾದಂಥವ್ರು ಅದನ್ನು ಖಂಡಿಸ್ಬೇಕು. ಯಾಕೆ ದೂರದಿಂದ ಮಕ್ಕಳು ಕಳಿಸ್ಕೊಡ್ತೀರಾ, ಬಿಸಿ ಬಿಸಿಯಾಗಿ ಅಡುಗೆ ಊಟ ಇರ್ತದೆ, ಅದನ್ನ ಊಟ ಮಾಡಬೇಕು. ಮತ್ತೆ ನಿಮ್ಗೆ ಈ ಬಿಸಿ ಊಟದಲ್ಲಿ ಏನಾದ್ರೂ ಬದಲಾವಣೆಗಳು ಬೇಕಾ ಅಥವಾ ಬಂದಿದ್ದೇನಿದೆಯಾ, ಮತ್ತೆ ಸರಿ ಇದೆಯೋ ಏನನ್ನೋದು ನಿಮ್ಮ ಅಭಿಪ್ರಾಯ ಹೇಳಿಲ್ವಾ? ಹೊಟ್ಟೆ ಬೇಕೋ ಬೇಡ ಹೊಟ್ಟೆ ಬಂತ ಅಂತನಲ್ಲ, ಕೆಲವು ಕಡೆ ಇಲ್ಲೇ ನಿಮ್ಮ ನನ್ನ ತೊಗರಿಬೇಳೆ ಬೇಡ, ತೊಗರಿಬೇಳೆ ವಾರಿ ಆಗ್ತದೆ ಬೇಡ, ತೊಗರಿಬೇಳೆ ಹೆಸರುಬೇಳೆ ಅಂದ್ರೆ 2 ಇಲ್ಲಿ. ಒಬ್ರು ಹೇಳಿದ್ರು ತೊಗರಿಬೇಳೆ ವಾಯಾತ ನಮ್ಮ ಮಕ್ಕಳಿಗೆ ಅಂತ. ಅದಕ್ಕಾಗಿ ನಾವೇನು ತಗೊಳ್ಬೇಕಾಗೋದು ತೊಗರಿಬೇಳೆ ಮತ್ತು ಸ್ವಲ್ಪ ಒಮ್ಮೆ ಕಾಳ್ಕೊಬೇಳೆ, ಅದು ಅದನ್ನ ಬಳಸಲಿಕ್ಕೆ ಅಲ್ಲ, ಅದನ್ನ ನಾವು ಚರಾವಲ್ಲಿ ತಗೊಂಡಿದ್ದೇವೆ. ಅದು ನಾವು ಈ ಚರಾವನ್ನ ಬರೆದು ನಿಮ್ಮ ಶಾಲೆಯಲ್ಲೇ ಇಟ್ಟು ಹೋಗ್ತೇವೆ, ಮತ್ತು ನಾವು ಇದನ್ನ ಸ್ಕ್ಯಾನ್ ಮಾಡಿ ಮೇಲ್ಕಂಡಕ್ಕೆ ಕಳಿಸ್ತೇವೆ. ನಮ್ಮ ವರದಿ ಮಾಡಿದ್ದನ್ನು ಕ್ರೋಢೀಕರಣ ಮಾಡಿ ಎಲ್ಲ. ಅದಕ್ಕಾಗಿ ಸಾಮಾನ್ಯವಾಗಿ ಏನು ಇಂಪಾರ್ಟೆಂಟ್ ಇದೆ ಅದು ಉದಾಹರಣೆ ಒಂದೇ ಶಾಲೆಯಿಂದ ಆಗುತ್ತದೆ. ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಎಷ್ಟು ಶಾಲೆಗಳಿವೆ ಎಲ್ಲ ಅದರ ಅಭಿಪ್ರಾಯನ ಸಂಗ್ರಹಿಸಿ ಅದರೊಳಗಿಂದ ಸರ್ಕಾರ ಏನು ಮಾಡ್ತದೆ ಕೇಳಿದ್ರೆ
ಅದ್ರ ಕಡೆ ಗಮನ ಕೊಡೋದು. ಚೈಲ್ಡ್ ಟ್ರೈನಿಂಗ್ ಹೇಗಿದೆ, ಲೈಬ್ರರಿ ಬದಲಾವಣೆ ಆಗಬೇಕು ಅನ್ನೋದನ್ನ ಏನ್ ಮಾಡ್ತಾ ಇದ್ದಾರೆ. ಈ ಪ್ರತಿಯೊಂದು ಸಭೆಯಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ತೊಗರಿ ಬೆಳೆ ಜೊತೆಗೆ ಇದು ಪಚ್ಚಸರಿ ಬೆಳೆಯನ್ನು ಸ್ವಲ್ಪ ಕೊಡಬೇಕು ಮಕ್ಕಳಿಗೆ ಇದಾಗ್ತದೆ, ಗ್ಯಾಸ್ ಆಗ್ತದೆ ದೃಷ್ಟಿಯಿಂದ ಅಂತ ಅದನ್ನ ನಾವು ಕಲಾನು ತಗೊಂಡಿದ್ದೇವೆ. ನಿಮ್ಮದನ್ನು ಅದನ್ನ ಈ ಕಲಾನು ಸಹಿತ ಅದೇ ತಗೊಳ್ತೇವೆ. ಅದು ನೀವು ಹೇಳ್ತಿದ್ರು ಅಂತ ನಿಮ್ಮ ಹತ್ರ ಕೇಳ್ಕೊಂಡೆ. ನಾನು ನೋಡಿದ್ರೆ ನಿಮ್ಮಲ್ಲಿ ಯಾವ ಅಭಿಪ್ರಾಯ ಬರಲಿಲ್ಲ, ಯಾಕೆಂತ ಗೊತ್ತಾಗಿಲ್ಲ. ವಿಚಿತ್ರ ಮತ್ತೇನಿದೆ? ಬೇಡಿಕೆಗಳನ್ನು ಹಾಕಿದ್ದೇವೆ, ಬೇಡಿಕೆ ಹಾಕೊಳ್ತೇವೆ. ಮತ್ತೊಂದಂದ್ರೆ ಪಂಚಾಯತ್ ಗ್ರಾಮ ಸಭೆಯಲ್ಲೂ ಸಹಿತ ಪಂಚಾಯತಲ್ಲಿ ಆಗುವಂಥದ್ದು ಏನಾದರೂ ಶಾಲೆಗಳಿಗೆ ಸಂಬಂಧಪಟ್ಟ ಅದನ್ನ ಪಂಚಾಯತ್ ಸಾಮಾನ್ಯ ಸಭೆಗಳಲ್ಲಿ ನಾವು ಅಲ್ಲೂ ಸಹಿತ ಅದನ್ನ ಹೇಳ್ತೇವೆ. ಹಾಕಿದ್ರೆ ಒಳ್ಳೇದಾಗಿರ್ತದೆ. ಗುಡ್ಸು ಪಾಳೆ ನಮ್ಮ ಕಡೆ ಮಾಡಬೇಕಾಗ್ತದೆ. ಲೇಡೀಸ್ ಪ್ಯೂನ್ ಇದ್ರೆ ಪ್ಯೂನ್ ಸಂಬಂಧಪಟ್ಟಂತೆ ಮಾತೇನಾದ್ರೂ ಅವರೇನೋ ಅಂತಾರೆ ಅವರೇ ಬಳಸೋದಂತಲ್ಲ, ಅವರೇ ಬಳಸೋದಕ್ಕೆ ಹೋಗೋದು ಏನ್ ಮಾಡ್ಲಿಕ್ಕಿಲ್ಲ ಅಂದ್ರೆ ಹೇಳ್ತಲ್ಲ ಮಕ್ಕಳಿಗೆ ನಮ್ಮದು ನಾವು ಮಾಡಬೇಕು. ಅಲ್ಲ ಸಮಸ್ಯೆ ಪರಿಹಾರ ಸಿಗ್ಬೇಕಲ್ಲ. ಎರಡಕ್ಕೆ ಹೋದಾಗ ನೀವೇ ತೊಳಿರಿ ಸರಿಯಾಗತ್ತೆ. ಅಲ್ಲ ಮುಂದೆ ನಾವು ಜೀವನ ಮಾಡಬೇಕು. ಯಾರೋ ಮಾಡ್ಬೋದು ಮಕ್ಕಳದ್ದು ಕಂಪ್ಲೇಂಟ್ ಸಾಕಾಗಿ ಎಲ್ಲ ಮಕ್ಕಳು ಇಲ್ಲಿ ಕಂಪಲ್ಸರಿ ಇಲ್ಲ. ಈಗ ಅಷ್ಟೇ ಹೌದು, ಎಲ್ಲ ಮಕ್ಕಳು ಮಾಡ್ಲಿಕ್ಕೆ ಆಗುದಿಲ್ಲ. ಸ್ವಚ್ಛತೆ ಇರಲಿ ಅಂತ ಜವಾಬ್ದಾರಿ ಈಗಿನಾಗೆ ಇರುತ್ತೆ. ಟೀಚರ್ ಹೇಳ್ತಾರ ಅದು ಮಕ್ಕಳು ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿ ನಾಳೆ ಮುಂದಾದ್ರೂ ಮನೆ ತೊಳಿಬಾರ್ದ ಮತ್ತೆ ಮಕ್ಕಳು ಅವರು ನಾಳೆ ಮಾಡಿದ್ರೆ ಮಾಡ್ಕೊಂಡು
ಮಾಡಿ ಮುಂದಿನ ವರದಿಯನ್ನು ತಯಾರಿಸಿ ಇವತ್ತು ಈ ಪಾಲಕ ಸಭೆಯನ್ನ ಮಾಡ್ತಾ ಇದ್ದೇವೆ. ಈ ಸಭೆ ಧಾರಾವಾಹಿದ್ದೇವೆ ಮತ್ತು ನಮ್ಮ ಕೊಡ್ತೇವೆ. ಅವು ಕೊಟ್ಟಾಗ ನಮ್ಗೆ ನೀವು ಯಾವಾಗ ಬಂದು ಏನ್ ಮಾಡಿದ್ರು ಅಂತ ನಿಮ್ಗೆ ಏನಾದ್ರು ನೀವು ಯಾವ್ದು ಸಭೆ ಬರ್ತೀರ ಆ ಬಂದ ಅವ್ರ ತಗೊಂಡು ಓದ್ಲಿಕ್ಕೆ ಅವಕಾಶ ಇದೆ. ಒಂದು ಕಾಪಿಯನ್ನ ಒಂದು ಕಾಪಿಯನ್ನ ನೀವು ಮಾತಾಡ್ಬೋದು. ಮೇಡಮ್ ನಾನು ಸ್ಕಾಲರ್ಶಿಪ್ ಒಂದು ಜನ ಆಗ್ತಾ ಇದೆ. ಸ್ಕಾಲರ್ಶಿಪ್ ಬರ್ತಾ ಇದೆ. ಇದು ಪ್ರತಿಯೊಂದು ಶಾಲೆಯಲ್ಲಿ ಬಂದಿರುತ್ತೆ. ಏನಂದ್ರೆ ಕೊರೋನಾ ನಂತರ ಸ್ಕಾಲರ್ಶಿಪ್ ಜಮಾ ಆಗಲಿಲ್ಲ. ಮತ್ತೊಂದು ಏನಂದ್ರೆ ಸ್ಕಾಲರ್ಶಿಪ್ ಮೊದಲೇ ಇತ್ತು ಅಂದ್ರೆ ಶಾಲೆಯಲ್ಲಿ ಶಿಕ್ಷಕರ ಹೆಸರನ್ನ ಕಳಿಸಿ ಬರುವಂಥದ್ದು. ಈಗ ಆನ್ಲೈನ್ ನಲ್ಲಿ ಫೀಡ್ ಮಾಡಿ ಅದ್ರ ಮುಖಾಂತರ ಬರುವಂಥದ್ದು. ಈಗ ಅದು ಸ್ಕಾಲರ್ಶಿಪ್ ಅದು ಕೊರೋನಾ ಆದ ನಂತರ ಯಾರಿಗೂ ಬರಲಿಲ್ಲ ಸರ್. ಸಾಮಾನ್ಯ ಎಲ್ಲ ಕಡೆ ಈಗ ಈಗಾಗಲೇ ನಾವು ಒಂದು 10-12 ಶಾಲೆ ಮಾಡಿದ್ರೆ ಅಷ್ಟು ಶಾಲೆಗಳ ಸ್ಕಾಲರ್ಶಿಪ್ ಬರಲಿಲ್ಲ ಅನ್ಸುತ್ತೆ. ಅದೊಂದು ನಂತರ ಬರಲಿಲ್ಲ. ಆದ್ರೆ ಒಂದು ವರ್ಷ ಈ ವರ್ಷ ಮತ್ತೆ ತುಂಬ್ರಿ ನೀವು ಒಂದ್ಸಲ ಆನ್ಲೈನ್ ತುಂಬ್ರಿ, ನೆಕ್ಸ್ಟ್ ತುಂಬಿದ್ರೆ ಬರ್ಬೋದೇನೋ ಅಂತ. ಎಷ್ಟು ಉತ್ಸವ ಅದೇ ಅಲ್ಲಿ ಕೆಲವು ಕೊರೋನಾದಿಂದ ಆಗಿಲ್ಲ. ಅದರ ನಂತರ ಎಲ್ಲ ಶಾಲೆಗಳು ಅದು ಆಯ್ದ ಮಕ್ಕಳಿಗೆ ಕೆಲವು SC/ST ಅದನ್ನು ಸಹಿತ ನಿಮ್ಮ ಮಕ್ಕಳಿಗೆ ಇಷ್ಟಪಡ್ತಾರೆ. ಆದ್ರೆ ಅವರಿಗೆ ಪ್ರಕಾರ ಮಾಡ್ಬೋದಿದ್ದಾರೆ. ಇನ್ಕೇಸ್ ಮಾಡ್ಬೋದು ದೂರ ಮತ್ತೇನಾದ್ರೂ ಮಾಹಿತಿ ಬಗ್ಗೆ ಏನಾದ್ರೂ ಮಾತಾಡಬೇಕು ಅವಕಾಶ ಇದೆ. ಆನಂತರ ಪಾಲಕರು ನಿಮ್ದೇನಾದ್ರೂ ಹೇಳಿ ಮಾತಾಡ್ಬೇಕು. ಸಾಮಾಜಿಕ ಅರಣ್ಯ ಪರಿಶೋಧನೆಗೆ ಸಮಗ್ರವಾದಂತಹ ಮಾಹಿತಿಯನ್ನು ನೀಡಿದಂತಹ ಗೀತಾ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರಿಗೆ ಧನ್ಯವಾದಗಳು. ಈಗ ಪಾಲಕರು ತಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕಾದ್ರೆ ನಿಜವಾಗ್ಲೂ ಇವತ್ತು ಬಹಳ ಖುಷಿ ಆಗ್ತಾ ಇದೆ. ಈ ಒಂದು ಶಾಲಾ ಪೋಷಕರ ಸಮನ್ವಯ ಇಡೀ ಲೆಕ್ಕಲ್ಲೇನು ಬರೀ ಟೀಚರ್ಸ್ ಒಂದೇ ಅಭ್ಯಾಸ ಕಲಿಸುವುದು ವಿದ್ಯೆ ಪ್ರತಿಯೊಂದನ್ನು ಸಮನ್ವಯ ಶಿಕ್ಷಣ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. 4 ದಿವಸಗಳಿಂದ ಅವರು ಡೈಲಿ ಎಲ್ಲವನ್ನ ಪರಿಶೋಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ಹಿಂದೆಲ್ಲ ಇದು ಎಲ್ಲ ಶಾಲೆಗಳಿಗೆ ಸಿಗಲಿಲ್ಲ. ಇವತ್ತು ನಮ್ಮ ಶಾಲೆಗೆ ಇದೊಂದು ಸಿಗುವಂತ ಭಾಗ್ಯ. ಯಾಕೆಂತಂದ್ರೆ ಎಲ್ಲವೂ ಸರಿಯಾಗಿರೋದು ಬಹಳ ಕಷ್ಟ. ಆದ್ರೆ ಇವತ್ತಿನ ಈ ಒಂದು ಪರಿಶೋಧನಾ ಅಧಿಕಾರಿಗಳು ಬಂದಿದ್ದಾರೆ ಹಾಗೂ ಇವತ್ತಿನ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ವಿದ್ಯಾಲಯ ಭಟ್ರೆ ಹಾಗೂ ಹಿರಿಯ ಮತ್ತು ಮಾಜಿ ಅಧ್ಯಕ್ಷರಾದಂಥ ದಿವ್ಯವರೇ ಹಾಗೂ ಈ ಶಾಲೆಯ ಮುಖ್ಯ ಅಧ್ಯಾಪಕರಾದಂಥ ಆರತಿ ಕಾರ್ಯವರೇ ಹಾಗೂ ವಿನೋದ ಟೀಚರೇ ಹಾಗೂ ಎಲ್ಲ ಸಹೋದ್ಯೋಗಿಗಳೇ ಹಾಗೂ ಎಲ್ಲ ಅಧಿಕಾರಿಗಳೇ ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂಥ ಗೀತಾ ಗಾಂವ್ಕರ್ ಅವರೇ ಹಾಗೂ ಪಾಲಕರೇ ಪೋಷಕರೇ ಹಾಗೂ ನಿಮ್ಮದು ವಿದ್ಯಾರ್ಥಿಗಳು ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೊಂದು ಅವಕಾಶ ಸಿಕ್ಕಿದೆ.
ಯಾಕೆಂತಂದ್ರೆ ಬಹಳ ಖುಷಿ ಆಗ್ತದೆ. ನಾನು ಈ ಶಾಲೆಯಲ್ಲಿ ಕಲಿಸಿದ್ದೇನೆ. 4-5 ವರ್ಷಗಳ ಶಾಲೆಯಲ್ಲಿ ಜಿವೇಹರು ಗುಳ್ಳಾಪುರದಿಂದ 4-5 DC ತಂದು ಶಾಲೆ ಕಲಿಸೋರು ಯಾರು ಅಂತ ಕೇಳ್ಕೊಂಡು ನಾನು ಕಲಿಸ್ತೇನೆ ಅಂತ ಹೇಳಿ ನನಗೂ BA ಎಲ್ಲ ಆಗಿತ್ತು. ಮತ್ತೆ ಹಿಂದೆ ಮಾಸೇರಿ ಒಳಗೂ ಕೂಡ ಹೈಸ್ಕೂಲ್ ಕಲಿಸಿ ಬಂದಿದ್ದೆ. ಹಾಗಾಗಿ ಉಮೇದಿ ಸ್ವಲ್ಪ ಇತ್ತು. ಹಾಗಾಗಿ ಮಕ್ಕಳಿಗೆ ನನ್ನಿಂದ ಎಷ್ಟು ಆಗ್ತದೆ ಅಷ್ಟು ಕೊಡುವ ಅಂತ ಹೇಳಿ, ಏನು ಅಂತ ಅದರಿಂದ ಏನು ನನಗೆ ಲಾಭ ಇಲ್ಲ. ಬರೀ ಕನ್ನಡ ಶಾಲೆಯಲ್ಲೇ ಹೆಚ್ಚು ನಾನು ಇದು ಮಾಡ್ಕೊಂಡು ಬಂದಿದ್ದೇನೆ. ಆದರೂ ಕೂಡ ನನ್ನ ವಿದ್ಯೆಯನ್ನು ಹೆಚ್ಚಿನ ಮಕ್ಕಳಿಗೆ ಧಾರೆ ಇರುವ ಅಂತ ಹೇಳಿ ನಾನು 5 ವರ್ಷಗಳಿಂದ ಇಲ್ಲಿ ಹೈಸ್ಕೂಲನ್ನು ಓಪನ್ ಮಾಡಿದ್ದೇವೆ. ನಿಮಗೀಗಾಗಲೇ ಗೊತ್ತಿದೆ, ಮುಳುಗಡೆಯಿಂದ ಇಲ್ಲಿ ಬಂದಿದ್ದು, ಇಲ್ಲಿ ಎಷ್ಟೊಂದು ತ್ರಾಸ ಪಟ್ಟಿದ್ದು, ಇಲ್ಲಿ ಮಕ್ಕಳಿಗೆ ಶಾಲೆ ಒಂದೇ ಇತ್ತು, ಮನೆಗಳೆಲ್ಲ ಇದಾಗಿತ್ತು. ಎಲ್ಲ ಮಕ್ಕಳನ್ನು ಕೂಡ ಇಲ್ಲೆಲ್ಲ ಪಾಲಕರಿಗೂ ಗೊತ್ತಿದೆ. ಕೆಲವು ಪಾಲಕರಿಗೆ ಗೊತ್ತಿದೆ, ಕೆಲವು ಪಾಲಕರಿಗೆ ಗೊತ್ತಿಲ್ಲ. ಶಿಕ್ಷಕರಲ್ಲಿ ಕೆಲವರು ಹೊಸಬರು ಬಂದಿದ್ದಾರೆ, ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿದೆ. ಹಾಗಾಗಿ ಎಲ್ಲ ನಾವು ನೋಡ್ತಾ ಬಂದಿದ್ರೆ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನಾವು ಶಾಲೆಯಲ್ಲೇ ಮನೆ ಮಾಡಿಕೊಂಡು ಮಕ್ಕಳಿಗೆ ಅಭ್ಯಾಸವನ್ನು ಕಲಿಸಿ ಎಲ್ಲ ಏನು ಸರ್ಟಿಫಿಕೇಟ್ ತಗೊಂಡು ಮಕ್ಕಳನ್ನು ಪ್ರತಿಯೊಬ್ಬರು ಶಾಲೆಯನ್ನು ಹೆಚ್ಚೆಚ್ಚು ಪ್ರಗತಿ ಮಾಡಿ ಇಲ್ಲಿ ಸುತ್ತಮುತ್ತಲು ಎಲ್ಲ ದೇಣಿಗೆಯನ್ನು ಇದು ಮಾಡಿ ಶಾಲೆಗೆ ಗೇಟು, ಆಮೇಲೆ ಇದು ಸುತ್ತಮುತ್ತಲು ತೆಂಗಿನ ಸಸ್ಯಗಳನ್ನು ಹಾಗೆ ಹೀಗೆ ಅಂತ ಹೇಳಿ ಇವರು ಜಿವೇಹರ ನೇತೃತ್ವದಲ್ಲಿ ಊರಿನ ಬೇರೆ ಬೇರೆ ಊರಿನ ನಮ್ಮ ಊರಿನಲ್ಲಿ ಅವ್ರು ಮಾತ್ರ ಕಷ್ಟ. ಯಾಕೆಂದ್ರೆ ಮನೆಗಳೇ ಇಲ್ಲಾಗಿತ್ತು. ಎಲ್ಲ ಮಾತ್ರ ಅವರವರ ಜೀವನ ಮಾಡಲಿಕ್ಕೆ ಒದ್ದಾಡ್ತಾ ಇದ್ರು, ಮನೆ ಕಟ್ಕೊಳಿಕ್ಕೆ ಅಲ್ಲಿಂದ ಸಾಮಾನು ತರಲಿಕ್ಕೆ. ಆದರೆ ಅವ್ರ ಮಕ್ಕಳೆಲ್ಲ ನಾವು TC ತಗೊಂಡ್ಬಂದು ಇಟ್ಕೊಂಡು ನಾವೇ ಮನೆಯಲ್ಲಿ ಅವ್ರನ್ನೆಲ್ಲ ಅವ್ರಿಗೆ ಅನ್ನ ಇದನ್ನೆಲ್ಲ ಹಾಕಿ ಅವರನ್ನು ಮಕ್ಕಳನ್ನು ಇಟ್ಕೊಂಡು ಶಾಲೆಯನ್ನು ಮಾಡ್ತಾ ಇದ್ರು. ಹಾಗೆ ಹೈಸ್ಕೂಲನ್ನು ಮಾಡೋರು 2002 ಇವರು ಅದನ್ನು ಮಾಡಿದ್ರು. ನನಗೊಂದು ಅವಕಾಶ ಸಿಕ್ತು. 4-5 ವರ್ಷ ಹೈಸ್ಕೂಲಲ್ಲಿ ಮಾಡಲಿಕ್ಕೆ ಅವಕಾಶ ಸಿಕ್ತು. ಹೀಗೆ ಅಲ್ಲಿಂದ ಹಿಡಿದು 1998 ನಾವು ಬಂದಿದ್ದು. 2002 ಹೈಸ್ಕೂಲ್ ಆಯಿತು. ಅದರಲ್ಲಿ ತದನಂತರದವರೆಗೂ ಇಲ್ಲಿ ನೀವು ಹೇಳಿದೊಂದು ಸಮಸ್ಯೆ ಇದೆ, ಅದು ಬಾತ್ರೂಮ್ ತೊಳಿ. ಅದನ್ನು ಮೊದಲಿಂದ ಸಮಸ್ಯೆಯಾಗೇ ಇದೆ. ಯಾಕೆ ಸಮಸ್ಯೆ ನಾವೇ ಮಾಡ್ಕೊಂಡಿದ್ದು, ಹಾಗಾಗಿ ಸಮಸ್ಯೆ ನಾವು ಮಾಡ್ಕೊಳ್ಳಿಲ್ಲ. ಸಮಸ್ಯೆ ಅಲ್ಲ ಇದು. ಯಾಕೆಂತಂದ್ರೆ ಪ್ರತಿಯೊಬ್ಬರ ಮನೇಲಿ ಅವ್ರವ್ರ ಮನೇಲಿ ಅವ್ರವ್ರು ತೊಳ್ಕೊಳ್ತಾರೆ, ಇಲ್ಲೂ ತೊಳ್ಕೊಂಡು ಹೋಗ್ತಾರೆ. ಆದರೆ ಈ ನಮ್ಮ ಸರ್ಕಾರ ಇದೆ, ಕೆಲವೊಂದು ಸಮಸ್ಯೆಯನ್ನ ಏರ್ಪಡಿಸ್ತದೆ, ರೊಕ್ಕ ಕೊಡ್ತದೆ. ಆ ರೊಕ್ಕ ಕೊಟ್ಟ ತಕ್ಷಣ ಏನಾಯ್ತು, ಆ ರೊಕ್ಕ ಯಾರಿಗೆ ಕೊಡಬೇಕು, ಯಾರು ಮಾಡ್ತಾರೆ ಅಂತ ಕೆಲಸ ಮಾಡಲಿಕ್ಕೆ ಯಾರು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಅದು ಕೂಡ ಅದ್ರ ಸಮಸ್ಯೆಗಳು ಉದ್ಭವವನ್ನು ಮಾಡ್ಕೊಂಡಿದೆ. ಬಿಟ್ಟು ಮೊದಲಿಂದ ಎಲ್ಲರೂ ಅವ್ರವ್ರು ತೊಳ್ಕೊಳ್ತಾ ಇದ್ರು, ಅವ್ರವರೇ ಮಾಡ್ಕೊಳ್ತಾ ಇದ್ರು. ಎಷ್ಟೋ ವರ್ಷಗಳಿಂದ ಅದು ಸಮಸ್ಯೆನೇ ಇರಲಿಲ್ಲ. ಇವತ್ತಿನ ಆ ಸಮಸ್ಯೆಗಳ ಬಗ್ಗೆ ನೀವು ಇಲ್ಲಿ ಹೇಳೋದಕ್ಕೆ ನಾನು ಹೇಳಿದೆ ಅಷ್ಟೇ. ಹಾಗಾಗಿ ನಮ್ಮ ಶಾಲೆಯಲ್ಲಿ ನಿಜವಾಗ ಅತ್ಯುತ್ತಮವಾಗಿ ಪ್ರಭಾವತಿ ನಾಯಕ ಇವರ ಮುಖ್ಯಾಧ್ಯಾಪಕರಾದಾಗಿಂದ ಶಾಲೆ ಪ್ರಗತಿ ಆಗ್ತಾನೆ ಹೋಗ್ತಾ ಇದೆ. ಶಾಲೆ ನಿಜವಾಗಿ ಇವತ್ತು ಖುಷಿ ಆಗ್ತಾ ಇದೆ. ಒಂದು ಸಲ ನಾನು ಇಲ್ಲಿ 10ನೇ ಕೂಡ ಮುಗಿಸ್ಕೊಂಡು ಹೋಗುವಂತ ಒಂದು ಅವಕಾಶ ಒಂದೇ ಕಾಂಪೌಂಡಲ್ಲಿ, ಎಲ್ಲ ಮಧ್ಯ ಕೇಂದ್ರದಲ್ಲಿ, ಎಲ್ಲೋ ಒಂದು ಮೂಲೆಯಲ್ಲಿ, ಎಲ್ಲೋ ಒಂದು ಇದರಲ್ಲಿ ಇಲ್ಲ. ಸುತ್ತಮುತ್ತ ದೇವಸ್ಥಾನ, ಪಂಚಾಯತ್ ಎಲ್ಲ ಹತ್ತರದಲ್ಲೇ ಇದೆ. ಹಾಗಾಗಿ ಇಂತಹ ಅವಕಾಶ ನಮ್ಮ ಶಿಕ್ಷಕರಿಗೂ ಸಿಕ್ಕಿದೆ, ಪಾಲಕರಿಗೂ ಸಿಕ್ಕಿದೆ. ಇಂತಹ ಒಂದು ಬಿಲ್ಡಿಂಗ್ ಅನ್ನು ನಾವು ಕಳಿಸ್ತಾ ಇದ್ದೇವೆ. ನಾವು ಬರುವಾಗ ಏನಿಲ್ಲಾಗಿತ್ತು, ಬರೀ ನೀರು ತುಂಬಿಕೊಂಡಿತ್ತು. ಇಲ್ಲಿ ಒಳ್ಳೆ ನೀರು, ಬಾವಿ ಕಡೆ ಅಂತೂ ಇತ್ತು, ಏನೋ ಮಾಡಿ ಶಾಲೆ ನಾವು ಇಷ್ಟೊಂದು ತಂದಿದ್ದೇವೆ. ಇವತ್ತೊಂದು ಅವಕಾಶ ನನಗೆ ಸಿಕ್ಕಿದೆ. ಹಾಗಾಗಿ 2 ಮಾತನಾಡಲಿಕ್ಕೂ ಕೂಡ ಇವರು ಕೊಟ್ಟಿದ್ದಾರೆ. ಬಾಯಿಗೆ ಮಾತಾಡ್ತಾ ಇಲ್ಲ. ಅಂದ್ರೆ ನಾನೇನ್ ಹೇಳ್ತೇನೆ ಕೇಳಿದ್ರೆ, ಕೇವಲ ಸಮಸ್ಯೆಗಳನ್ನೇ ನಾವು ಹೇಳ್ತಾ ಇರ್ಲಿಕ್ಕೆ, ಉತ್ತಮವಾದದ್ದನ್ನು ಕೂಡ ವಿಚಾರ ಮಾಡಬೇಕು. ಕೇವಲ ನೆಗೆಟಿವ್ ಅನ್ನು ನಾವು ಹೇಳಲಿಕ್ಕೆ 1 ನಂಬರ್. ಯಾಕೆಂದ್ರೆ ಒಂದು ಬಿಳಿ ಹಾರ ಕೊಟ್ಟದ್ರೆ ಎಲ್ಲಿ ಚುಕ್ಕಿ ಇದೆ, ಅಲ್ಲಿ ಎಲ್ಲಿ ಹಾಳಾಗದೆ ನೋಡ್ತೇವೆ. ಬಿಟ್ಟು ಎಲ್ಲಿ ಚೆನ್ನಾಗಿದೆ ಅದನ್ನ ಕೂಡ ನಾವು ಗುಡಿಸ್ಕೊಳ್ಬೇಕು. ಪಾಸಿಟಿವ್ ಅಂದ್ರೆ ಧನಾತ್ಮಕವಾಗಿ ಮಾತನಾಡಿ. ಏನು ಗೊತ್ತಿಲ್ಲ, ನನ್ಗೇನು ಗೊತ್ತಿಲ್ಲ, ಇಲ್ಲ ನಮ್ಮ ಶಾಲೆಯಲ್ಲಿ ಏನು ಅಡಿಗೆಯವರು ಸರಿಯಾಗಿ ಬರ್ತಾರೆ, ಸರಿ ಟೈಮಿಗೆ ಬರ್ತಾರೆ, ಶಿಕ್ಷಕರು ಬರ್ತಾರೆ, ಬೇಗ ಬರ್ತಾರೆ ಶಿಕ್ಷಕರು. ಅವಾಗ ದೋಣಿ ಇದ್ರ ಕಷ್ಟದಲ್ಲಿ ಅವ್ರು ಎಷ್ಟು ಒದ್ದಾಡಿದ್ದಾರೆ ನಿಮ್ಗೆ ಗೊತ್ತಿದೆ. ಮುಳುಗಡೆ ಆದ ನೀರು ಪ್ರವಾಹ ಬಂದ್ಬಿಟ್ಟಿತ್ತು ಫುಲ್. ಆಮೇಲೆ ಅವಾಗ ಎಷ್ಟು ದಿವಸ ಎಷ್ಟೆಷ್ಟು ಜನ ಯಾವ್ಯಾವ ರೀತಿ ಇದಾಗಿದೆ, ಇಷ್ಟೆಷ್ಟು ಚಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ. ಹಾಗಾಗಿ ಅಡಿಗೆಯವರು ಚೆನ್ನಾಗಿ ಊಟಕ್ಕೆ ಅಡಿಗೆ ಮಾಡ್ತಾ ಇದ್ದಾರೆ, ಬಿಸಿ ಬಿಸಿ ಊಟವನ್ನು ಮಕ್ಕಳು ಮಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ಊಟ ಕೊಡ್ಲಿಕ್ಕೆ ಆಗುದಿಲ್ಲ ಮಕ್ಕಳಿಗೆ. ನನಗೆ ನೆನಪಿದೆ, ಫಸ್ಟ್ ಬರುವಾಗ ಮಕ್ಕಳು ಏನೋ ಹಿಡ್ಕೊ ಬರ್ತಿದ್ರು, ಅದೇನು ಹಾಳ್ಸಿ ಹೋಗ್ತಿತ್ತು, ತಿನ್ಲಿಕ್ಕೆ ಆಗುದಿಲ್ಲ. ಇವತ್ತು ನಿಜ ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಗತಗ್ರಹ ಅಂತೇನ ಕ್ಷಣಿಕಾ ತೃಪ್ತಿ ವಿದ್ಯೆ ಯಾವಾಗಲೂ ಶಾಶ್ವತವಾದದ್ದು. ಹಾಗಾಗಿ ಅದು ಹೊಟ್ಟೆಗೆ ತಂಪಿಗೋಸ್ಕರ, ಬದುಕುವುದಕ್ಕಾಗಿ ಉಣ್ಣುವುದಕ್ಕಾಗೇ ಬದುಕಬೇಡ. ಹಾಗಾಗಿ ಏನು ಸರ್ಕಾರ ತಂಪಿಗೋಸ್ಕರ ಕೊಟ್ಟಿದೆ. ಅದರಲ್ಲಿ ಇರುವಂತ ನ್ಯೂನತೆಗಳನ್ನೇ ಹೇಳ್ತಾ ನಮ್ಮ ಮಕ್ಕಳಿಗೆ ಹಾಗಿಲ್ಲ, ನಮ್ಮ ಮಕ್ಕಳಿಗೆ ಅದು ಹೇಳ್ತಾ ಹೋದ್ರೆ ನಾವು ಮನೆಯಲ್ಲಿ ಏನ್ ಕೊಡ್ತಾ ಇದ್ದೀವಿ, ನಮ್ಮ ಶಾಲೆಗೆ ನಾವು ಏನು ಕೊಡ್ತಾ ಇದ್ದೇವೆ. ನೀವೆಲ್ಲ ನಿಮ್ಮ ಶಾಲೆಗಳಿಗೆ ತಿಂಗಳಿಗೆ ಒಮ್ಮೆ, ವರ್ಷಕ್ಕೊಮ್ಮೆ ಏನು ಕೊಡ್ತಿದ್ದೀವಿ? ಶಾಲೆ ಇಷ್ಟೆಲ್ಲ ಕೊಡ್ತಾ ಇದೆ, ಸರ್ಕಾರ ಇಷ್ಟೆಲ್ಲ ಕೊಟ್ಟಿದೆ, ಮಕ್ಕಳು ಇಷ್ಟೆಲ್ಲ ತಗೊಳ್ತಾ ಇದೆ, ಹಾಗಾದ್ರೆ ನಾನೇನು ಕೊಟ್ಟಿದ್ದೇನೆ ಅದನ್ನ ಪರಿಶೋಧನೆ. ನಾವು ಅವಾಗಿರುವಾಗ ಪಾಲಕರು ಪಾಯಸ ಮಾಡ್ಕೊಂಡು ಬಂದ್ಕೊಂಡು ಇಲ್ಲಿ ಬಿಡಿಸ್ತೀವಿ, ಮಕ್ಕಳಿಗೆ ತಾವೇ ಸ್ವತಃ ಹಿಡ್ಕೊಂಡು ಬರ್ತೀವಿ.
ಅಂದರೆ ಅರ್ಥ ಏನು ಕೇಳಿದ್ರೆ ನಮ್ಮಲ್ಲಿ ಶಾಲೆಗಳು ಅತ್ಯುತ್ತಮವಾಗಿ ಶಾಲೆ ಇರ್ತಾ ಇದ್ದೇವೆ. ಇಲ್ಲಿಯ ಪಾಲಕರು ಅತ್ಯಂತ ಏನು ಪ್ರೋತ್ಸಾಹದಾಯಕ ಮಕ್ಕಳ ಪಾಲಕರಾಗಿದ್ದಾರೆ. ಹಾಗಾಗಿ ಇನ್ನೇನು ಹೆಚ್ಚೆಚ್ಚು ಕೊಡುವುದನ್ನು ಕಲಿತೀವಿ. ಯಾಕೆಂದರೆ ಈಗ ನಮಗೆ ಬೇಕಷ್ಟಿದೆ, ಸಮೃದ್ಧವಾಗಿದ್ದೇವೆ ಇಲ್ವಾ? ಯಾರಿಗೆ ಕಡಿಮೆ ಇದೆ? ಎಲ್ಲರೂ ಸಮೃದ್ಧವಾಗಿದೆ. ಹಾಗಾಗಿ ಇನ್ನೂ ಸಮೃದ್ಧತೆ ಹೆಚ್ಚಾದಾಗ ದಾನವನ್ನು ಹೆಚ್ಚು ಮಾಡಬೇಕು. ದಾನ ಧರ್ಮದಲ್ಲಿ ನಾವು ಹೋದಾಗ ನಮ್ಮ ಇಡೀ ಊರು ಕೂಡ, ನಮ್ಮ ಮಕ್ಕಳು ಕೂಡ ನಾವು ಮಾಡಿದಂತನ್ನೇ ನೆಲಗಟ್ಟನ್ನು ಮಾಡ್ಕೊಂಡು ಹೆಜ್ಜೆ ಹಾಕೊಂಡು ಹೋಗ್ತಾರೆ. ಹಾಗಾಗಿ ನಾನೇನು ಕೊಟ್ಟಿದ್ದೇನೆ ಮಗುವಿಗೆ, ಪ್ರತಿಯೊಂದು ನಾನು ಕೊಡುವ ಮಗುವಿನ ಮಕ್ಕಳ ಕೈಯಿಂದ ಕೊಡಿಸ್ಬೇಕು. ಅವಾಗ ಮಗುವಿಗೆ ನಾನು ಕೊಡಬೇಕು ಅಂತ ಅನಿಸ್ತದೆ. ಹಾಗಾಗಿ ನಮ್ಮಲ್ಲಿ ನ್ಯೂನತೆಗಳು ಎಷ್ಟಿದ್ರು ಅದನ್ನು ಪರಿಹರಿಸ್ಕೊಂಡು ಎಲ್ಲಿ ಹೊರಗಡೆಯಲ್ಲಿ ಸಾಮಾಜಿಕವಾಗಿರುವಂಥ ನ್ಯೂನತೆಯನ್ನೇ ಹೇಳ್ತಾ ಹೋಗುವಂಥದ್ದು ಸರಿಯಲ್ಲ. ಅದರಲ್ಲಿ ನ್ಯೂನತೆ ಇರ್ತದೆ, ಯಾವುದರಲ್ಲಿಲ್ಲ, ಎಲ್ಲದರಲ್ಲೂ ಕತ್ತಲೆ ಇರುವಾಗ ಬೆಳಕಿರಲೇಬೇಕು, ಬೆಳಕಿರುವಾಗ ಕತ್ತಲೆ, ಸುಖ ದುಃಖ ಪರಿವರ್ತಂತೆ, ಸುಖ ನಿತ್ಯ ದುಃಖ ನಿತ್ಯ. ಹಾಗಾಗಿ ನಾವು ಶಾಲೆಗೆ ಏನು ಕೊಟ್ಟಿದ್ದೇವೆ ಅಂತ ಇವತ್ತಿಂದ ಪರಿಶೋಧನೆ ಮಾಡ್ಕೊಳ್ಳಿ. ನಾನು ವರ್ಷದಲ್ಲಿ ನನ್ನ ಇನ್ಕಮ್ ಇಷ್ಟಿದೆ, ನಾನು ಏನು ಕೊಡ್ತೇನೆ, ಇಷ್ಟು ಏನೋ ಇಷ್ಟು ರಾಶಿ ಕೊಡ್ಬೇಕಂತಲ್ಲ, ಪುಸ್ತಕನೂ ಕೊಡಿ ಅಂತ ಹೇಳ್ತೇವೆ. ಏನೋ ಸ್ವಲ್ಪ ನಾನು ನನ್ನ ಕೊಡಿ ಸಾಮಾಜಿಕವಾಗಿ ಕೊಡ್ತಾ ಇದ್ದೇನೆ ಅಂತ ತೃಪ್ತಿ ಆಗ್ತದೆ. ಎಷ್ಟು ತೃಪ್ತಿ ಸಿಗ್ತದೆ, ಸಂತೋಷ ಸಿಗ್ತದೆ ಅಂತ ನೀವು ದಾನವನ್ನು ಕೊಟ್ಟವರಿಗೆ ಕೇಳ್ರಿ, ದಾನವನ್ನು ತಕೊಂಡವರಿಗೆ ಅದರ ಇದು ಗೊತ್ತಿದೆ. ನೀವು ಗೊತ್ತಿದೆ, ಬೀರ್ಬಲ ಹೇಳ್ತಾ ಇದ್ದಲ್ಲ, ಅಕ್ಬರ ಬೀರ್ಬಲ ಕೈಯನ್ನು ಎಂತ ಹೀಗೆ ಇದು ಮಾಡ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಕೂಡ್ತಾ ಇದ್ದೀನಿ, ನಾನು ತಗೊಳ್ತಾ ಇದ್ದೇನೆ, ಯಾವಾಗಲೂ ತಗೊಳ್ತಾ ಇದ್ದೇನೆ ನಾನೇ ಬೀರ್ಬಲ ಹೇಳ್ತಾರೆ. ಹಾಗೆ ಉಳಿದವ್ರ ಕೈಗಳ ಯಾಕೆ ಅಂಗೈಗೆ ಕೂದಲಾಗಿಲ್ಲ, ಅವರು ನನ್ನನ್ನು ನೋಡಿ ಹೊಟ್ಟೆ ಕಿತ್ಕೊಡ್ತಿದ್ರು, ಈ ಕೈ ಕಿತ್ಕೊಡ್ತಿದ್ರು. ಹಾಗಾಗಿ ಅವನಿಗೂ ಕೂದಲಾಗಿಲ್ಲ. ಅಂದ್ರೆ ಅರ್ಥ ಏನು, ಇಲ್ಲಿ ಏನಾಗಿ ಏನು ಹೇಳ್ತಾ ಇದ್ದೇನೆ ಯಾಕಂದ್ರೆ ದಾನವನ್ನು ಹೆಚ್ಚೆಚ್ಚು ರೂಢಿಸ್ಕೊಳ್ಳಿ. ನಾವು ನಮ್ಮ ಶಾಲೆಗೆ ಇನ್ನಷ್ಟು ಏನು ಕೊಡಬೇಕು ಅಂತ, ಈಗಾಗಲೇ ಎಲ್ಲ ಸಮೃದ್ಧವಾಗಿದೆ ನಮ್ಮ ಶಾಲೆ, ಇನ್ನಷ್ಟು ಏನು ಕೊಟ್ಟು ಒಳ್ಳೇದಾಗ್ತದೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ನಿಮ್ಗೆ ಏನ್ ಬೇಕು, ನಮ್ಗೆ ಏನ್ ಬೇಕು ಅಂತ ನಮಗೆ ಗೊತ್ತಿರ್ತಿದ್ರೆ, ನಮ್ಮ ಶಾಲೆಗೆ ಏನ್ ಬೇಕು ಅಂತ ನಮಗೆ ಗೊತ್ತಿದ್ರೆ ಅವ್ರು ಏನ್ ಮಾಡ್ತಾರೆ. ಹಾಗಾಗಿ ನಮ್ಮ ಶಾಲೆಗೆ ಏನೇನು ಬೇಕು ಅನ್ನೋದನ್ನ ನೀವು ಇಲ್ಲಿ ಬಂದಂತ ಹೆಡ್ ಮಾಸ್ಟರ್ ಹತ್ರ ಅಥವಾ ಉಳಿದೈವರ ಹತ್ರ ಚರ್ಚೆ ಮಾಡ್ಕೊಳ್ಬೇಕು, ಕೇಳ್ಕೊಳ್ಳಿ. ನಮ್ಮ ಅಡುಗೆ ರೂಮಲ್ಲಿ ಏನಾದ್ರು ಸಮಸ್ಯೆ ಇದೆ, ಏನೋ ಒಂದು ಮಾಸಕ್ಕೆ ಏನಾದ್ರು ಹೊಸ ಹೇಳ್ತಾರೆ, ಅಥವಾ ಅದಕ್ಕೆ ಏನೋ ಒಂದು ಇದು ಬೇಕಷ್ಟು ಈಗಿನ ಅವಕಾಶಗಳು ಬೇಕಷ್ಟಿದೆ, ಕೊಡ್ಲಿಕ್ಕೆ ಬೇಕಷ್ಟು ಅವಕಾಶ ಇಲ್ವಾ? ಎಷ್ಟು ಹೊಸ ಯಂತ್ರಗಳು ಬಂದಿದೆ, ಹೊಸ ಬಂದಿದೆ, ಬೇಕಷ್ಟು ಬಂದಿದೆ. ಅದನ್ನೆಲ್ಲ ನೋಡಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಹೆಚ್ಚೆಚ್ಚು ದಾನ ಧರ್ಮವನ್ನು ಕೊಟ್ಟು ಶಾಲೆಯಿಂದ ಇನ್ನಷ್ಟು ಪ್ರಗತಿಯತ್ತ ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತಾರೆ. ನಮ್ಮ ಶಾಲೆ ಅತ್ಯುತ್ತಮವಾಗಿದೆ ಅಂತ ಇನ್ನೊಮ್ಮೆ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸಮುದ್ರಗಳ ಮಾಹಿತಿ ನೀಡಿದಂಥ ಶ್ರೀಮತಿ ರೇಖಾ ಅವರಿಗೆ ಧನ್ಯವಾದಗಳು. ಯಾಕಂದ್ರೆ ನಾವೆಲ್ಲ ಎಲ್ಲ ನೋಡ್ಕೊಂಡ ಬಂದಿದ್ದೀವಿ, ಮಕ್ಕಳಿಗೆಲ್ಲ ಖುಷಿ ಆಗ್ತದೆ. ಈ ಪಾಲಕರಿಗೆ ಶಿಕ್ಷಕರಿಗೆ ನಾವು ಅಭ್ಯಂತರ ಇಲ್ಲ ಅಂದ್ರೆ ವಿದ್ಯಾಲಯ ಸರಸ್ವತಿ ಪೂಜೆ ಆಗುತ್ತೆ ನನ್ನ ಅಭಿಪ್ರಾಯ. ಪೂಜೆ ಶಾರದಾ ಪೂಜೆ ಇವತ್ತಿನ ಸಾಮಾಜಿಕ ಪಾಲಕ ಸಭೆಗೆ ಹಾಜರು ಬಂದ ಯುವಕರೇ ಹಾಗೂ ದಲಿತ ನಮ್ಮ ಸಂಶೋಧನಾಧಿಕಾರಿಯಾಗಿ ಹಾಜರಿರುವಂಥ ಎಲ್ಲ ಮಾತಾಡೋದು ಎಲ್ಲ ಶಿಕ್ಷಕರು ನಮ್ಮ ಶಾಲೆ ಇಲ್ಲಿವರೆಗೂ ಚೆನ್ನಾಗಿ ನಡೀತಾ ಇದೆ, ಮುಂದೂ ಚೆನ್ನಾಗಿ ನಡೀತದೆ, ಸಂಶಯ ಇಲ್ಲ. ಯಾಕಂದ್ರೆ ನಾನು 10 ವರ್ಷದಿಂದ ಕಾಂಪೌಂಡಲ್ಲಿ ಬರ್ತಾ ಇದ್ದೇನೆ, ನಮ್ಮ ಅಭ್ಯಾಸ ಕಲಿಸ್ಕೊಂಡು. ಹಾಗಾಗಿ ಇಲ್ಲಿವರೆಗೂ ಯಾವುದೇ ನ್ಯೂನತೆಗಳು ಇಲ್ಲ, ಚಿಕ್ಕ ನ್ಯೂನತೆಗಳು ಇರ್ತಾರೆ, ಇದು ಸಮಸ್ಯೆಗಳು ಬಂದಾಗ ಪರಿಹಾರ ಆಗ್ಬೋದು. ಅದೇ ನಮ್ಮದು ಅಭಿಪ್ರಾಯ ಕೆಲಸಗಳು ನಡೀಬೇಕು, ಗೌರ್ಮೆಂಟ್ ಯೋಜನೆಗಳು ಬಂದಾಗದನ್ನು ನಾವು ಪೂರ್ತಿಗೊಳಿಸಬೇಕಾಗ್ತದೆ. ಎಲ್ಲದಕ್ಕೂ ನಾವು ದಾನಿಗಳ ಹೆಚ್ಚು ಆಗಲಿಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಮುಂದಿನ ದಿನದಲ್ಲಿ ಬಿಲ್ಡಿಂಗ್ನ ಕೆಲಸ ಪ್ರಗತಿ ಕೆಲಸ ಕಾರ್ಯಗಳು ಆಗ್ಬೋದು ಆಗ್ತೇವೆ ಅಂತ ಹೇಳಿದ್ದಾರೆ. ಬಿಲ್ಡಿಂಗ್ ಕೆಲಸನೂ ನಡೀಬೋದು. ಇಲ್ಲಿವರೆಗೂ ಚೆನ್ನಾಗಿ ನಡೀತಾ ಇದೆ, ಶಿಕ್ಷಕರು ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ. ನಮ್ಮ ಯಾವುದೇ ವಿಷಯಗಳಲ್ಲಾಗಲಿ ಅದು ಭಾಳ ವಿಶ್ವಾಸದಿಂದ ನಮ್ಮ ಈಗ SLC ಮಕ್ಕಳಿಗೆ ಅಂತ ಬೆಳಗಾಗಿ 9 ಗಂಟೆಗೆ ಒಂದು ಕ್ಲಾಸ್ ತಗೊಂಡು ಸಂಜೆ 5 ಗಂಟೆವರೆಗೂ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ 5 ಗಂಟೆಗೆ ಫೋನ್ ಮಾಡಿ ಮುಗಿಸೋದು ಏನಾದ್ರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ತುಂಬ ನಾವು ಧನ್ಯವಾದ ಹೇಳಿದ್ದಾರೆ. ಶಿಕ್ಷಣ ಬಗ್ಗೆ ಚೆನ್ನಾಗಿ ಪರಿಶ್ರಮ ಪಡ್ತಾ ಇದ್ದಾರೆ.
ಅದು ಊಟದ ವ್ಯವಸ್ಥೆ ಅಂತ ಈಗಾಗಲೇ ಆಗ್ತಾ ಇದೆ, ಮುಂದಿನ ಸಂದರ್ಭದಲ್ಲಿ ಪ್ರಾರಂಭ ಆಗಬೇಕು ಅಂತ ಹೇಳ್ತಾರೆ. ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ ಅಧ್ಯಕ್ಷರಾದಂಥ ಶ್ರೀ ವಿಜಯ ಭಟ್ರಿಗೆ ಧನ್ಯವಾದಗಳು. ಇಂದಿನ ಈ ಲೆಕ್ಕ ಪರಿಶೋಧನೆಯ ಕುರಿತು ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾದ ಶ್ರೀಮತಿ ಪಾರ್ವತಿ ನಾಯ್ಕ ಅವರು ನಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಎಂದು ಅವರಿಗೆ ವಿನಂತಿಸುತ್ತೇನೆ. ವಾಟ್ಸಪ್ಗೆ ಪಾಲಕರ ಸಭೆಯನ್ನು ಮಾಡಿ ಇದ್ರ ಜೊತೆ ನಾವು ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಚರ್ಚೆ ಮಾಡಿದ್ದೇವೆ. ಆದರೆ ಈ ಒಂದು ಸಭೆ ಸ್ವಲ್ಪ ಭಿನ್ನ. ಯಾಕೆ ಕೇಳಿದರೆ ಇಲ್ಲಿಯವರೆಗೆ ನಾವು ಹಲವಾರು ಇನ್ಸ್ಪೆಕ್ಷನನ್ನು ತಪಾಸಣೆಯನ್ನು ಅನುಭವಿಸಿದ್ವಿ. ನಮ್ಮ ಇಲಾಖೆಯಲ್ಲಿ ಬಂದು ತಪಾಸಣೆಯನ್ನು ಮಾಡ್ತೀವಿ. ಆದರೆ ಈಗಾಗಲೇ ನಾವು ತಿಳಿದಿದ್ದೇವೆ, ಮೊದಲಿನ ಕಾಲದಲ್ಲಿ ಶಿಕ್ಷಣ ಅಂದರೆ ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ಇವರಿಗೆ ಮಾತ್ರ ಸಂಬಂಧ. ಆದರೆ ಬರ್ಬರ್ತಾ ಈ ಒಂದು ಶಿಕ್ಷಣ ಎನ್ನುವಂಥದ್ದು ಕೇವಲ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ ಮಾತ್ರ ಅಲ್ಲ, ಇದು ಸಮಾಜಕ್ಕೂ ಸಹ ಸಮಾಜದ ಜೊತೆಗೆ ಹೋಗಬೇಕು ಎನ್ನುವಂಥ ಅಭಿಪ್ರಾಯದಿಂದ SSLC ಎಕ್ಸಾಮ್ ಹೋದ ವರ್ಷದಿಂದ ಎಕ್ಸಾಮ್ ಪದ್ಧತಿನೇ ಬದಲಾವಣೆ ಆಗಿದೆ. ಇಲ್ಲಿಯವರೆಗೆ SSLC ಎಕ್ಸಾಮ್ ಅಂದ್ರೆ ನಮ್ಮ ಬೋರ್ಡು, ನಮ್ಮ ಜಿಲ್ಲೆಯಲ್ಲಿ ನಮ್ಮ DPR ಇರ್ಬೋದು, ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜೊತೆಗೆ ನಮ್ಮ ಎಲ್ಲರ ಶಿಕ್ಷಕರು, ಹೆಡ್ ಮಾಸ್ಟರ್ ಎಲ್ಲರ ಒಂದು ನೇತೃತ್ವದಲ್ಲಿ SSLC ಪರೀಕ್ಷೆ ಎನ್ನುವಂಥದ್ದು ನಡೀತಾ ಇತ್ತು. ಆದರೆ ಹೋದ ವರ್ಷದಿಂದ SSLC ಕೇವಲ ಶಿಕ್ಷಣ ಇಲಾಖೆಗೆ ಮಾತ್ರ ಸಂಬಂಧ ಅಲ್ಲ, ಇದು ಇಡೀ ಜಿಲ್ಲೆಗೆ ಸಂಬಂಧ. ಹಾಗಾಗಿ ಜಿಲ್ಲಾಧಿಕಾರಿಗಳಿಂದ ಹಿಡಿದು CS ಅವರಿಂದ ಹಿಡಿದು ಜಿಲ್ಲಾಧಿಕಾರಿಗಳಿಂದ ಹಿಡಿದು DPR ಇಂದ ಹಿಡಿದು ಬೋರ್ಡ್ ಎಲ್ಲವೂ ಸೇರಿ SSLC ವಿದ್ಯಾರ್ಥಿಗಳ ಒಂದು ಪರೀಕ್ಷೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಇಲಾಖೆ ಕೇವಲ ಒಂದು ಸಂಕುಚಿತವಾಗಿ ಇರುತ್ತೆ, ಇಡೀ ಸಮಾಜಕ್ಕೆ ಅದು ಸೇರ್ಬಿಟ್ಟದೆ. ಹಾಗಾಗಿ ಮೇಡಮ್ ಈಗಾಗಲೇ ಹೇಳಿದ್ರು, ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಎನ್ನುವಂತಹದ್ದು ಈಗ ನಾವೆಲ್ಲರೂ ತಿಳಿದಿದ್ದೇವೆ. ಆಡಳಿತಾತ್ಮಕ ಒಂದಿದೆ, ಹಾಗೇನೆ ಸಾಮಾಜಿಕವಾಗಿರುವಂತಹದ್ದು. ಆಡಳಿತಾತ್ಮಕವಾದದ್ದು ಶೈಕ್ಷಣಿಕವಾದದ್ದು. ಶೈಕ್ಷಣಿಕ ಅಂತ ಹೇಳಿದ್ರೆ ಶಿಕ್ಷಣಕ್ಕೆ ಸಂಬಂಧಿಸಿದೆ. ಮಕ್ಕಳಿಗೆ ಬೇಕಾದಂತಹ ವಿದ್ಯೆಯನ್ನ, ಮಕ್ಕಳಿಗೆ ಬೇಕಾದಂತಹ ಕ್ಲಾಸ್ ರೂಮ್ನ ವರ್ಗಕೋಣೆಯಲ್ಲಿ ಬೇಕಾದಂತಹ ಎಲ್ಲ ಅವಕಾಶವನ್ನ ಅನುಕೂಲ ಮಾಡ್ಕೊಡುವಂತವ್ರು ಶಿಕ್ಷಕರು, ಮುಖ್ಯ ಶಿಕ್ಷಕರು ಇಂಥವರಾಗಿರ್ತಾರೆ. ಜೊತೆಗೆ ಪಾಲಕರ ಜೊತೆ ಚರ್ಚೆ ಮಾಡುವಂತದ್ದು. ಆದರೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಮಕ್ಕಳ ಶಾಲೆಯ ಅಭಿವೃದ್ಧಿ. ಈಗಾಗಲೇ ಅವ್ರು ಹೇಳಿದ್ದು ತಾನು 2 ದಿನ ಅಂದ್ರೆ ಗ್ರಾಮ ಪಂಚಾಯತ್ನಲ್ಲಿ ಒಂದು ಶಾಲೆ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಡೋಂಗ್ರಿ ಪಂಚಾಯತ್ನಲ್ಲಿ ಬರುವಂತದ್ದು ನಮ್ಮ ಒಂದೇ ಹೈಸ್ಕೂಲು. ಹಾಗಾಗಿ ಈ ವರ್ಷನೇ ಅದು ಸ್ಟಾರ್ಟ್ ಆಗಿದೆ. ನಮ್ಮ ಶಾಲೆ ಮಾಡಿದ್ದಾರೆ, ಪ್ರೈಮರಿಯಲ್ಲಿ ಸಹಿತ ನಮ್ಮ ಪ್ರೈಮರಿಯಲ್ಲಿ ಮಾಡಿದ್ದಾರೆ. ಸರಿ, ಹಾಗೆ ನಾವು ಏನ್ ನೋಡಿದ್ವು ಅಂದ್ರೆ ಸರ್ಕಾರ ಇಲ್ಲಿಯವರೆಗಿನ ಒಂದು ಮಕ್ಕಳಿಗೆ ಕೊಡುವಂತಹ ಸವಲತ್ತುಗಳೇ ಬೇರೆ ಇತ್ತು, ಈಗಲೇ ಬೇರೆ. ಯಾಕೆ ಕೇಳಿದ್ರೆ ನೀವೆಲ್ಲ ಹೇಳಿದ್ರು ನಮ್ಗೇನು ಒಂದು ಸವಲತ್ತಿತ್ತು ಈಗೇನು ಅಂತ ಹೇಳಿ. ಆವಾಗ ನಮಗೇನು ಇಲ್ಲ, ಆದ್ರೂ ನಾವು ಕಲಿತಿದ್ವಿ. ಈಗೇನಂದ್ರೆ ಎಲ್ಲಾದ್ರೂ ನಾನಂತ ಸವಲತ್ತನ್ನ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಸ್ತಾ ಇದೆ. 4-6 ವರ್ಷಗಳ ಹಿಂದೆ ಮಕ್ಕಳಿಗೆ ಬೇಕಾದಂತಹ ಪುಸ್ತಕಗಳಿರ್ಬೋದು, ಜೊತೆಗೆ ಯೂನಿಫಾರ್ಮ್ಗಳನ್ನ ಕೊಡ್ತಾ ಇತ್ತು. ಹಾಗೇನೆ ಊಟಕ್ಕೆ ತೆಗೆದುಕೊಂಡ್ರೆ, ಊಟದ ತೆಗೆದುಕೊಂಡ್ರೆ ಅನ್ನ, ಸಾರು ಇಂಥವುಗಳನ್ನ ಕೊಡ್ತಾ ಇತ್ತು. ಈಗ ನೋಡಿದ್ರೆ ಈಗಾಗಲೇ 2 ದಿನ ಸರ್ಕಾರ ಮೊಟ್ಟೆಯನ್ನ ಕೊಟ್ಟು ಮಕ್ಕಳಿಗೆ ವಾರದಲ್ಲಿ 2 ದಿನ ಕೊಡ್ತಾ ಇತ್ತು. ಯೂನಿಫಾರ್ಮ್ ಬರ್ತಾ ಇದೆ, ಮಕ್ಕಳಿಗೆ ಸಲ್ತಾ ಇದೆಯೇ ಇಲ್ಲ. ಟೆಕ್ಸ್ಟ್ ಬುಕ್ ಬರ್ತಾ ಇದೆ, ಮಕ್ಕಳಿಗೆ ಸಲ್ತಾ ಇದೆಯೇ ಇಲ್ಲ. ಇವೆಲ್ಲವನ್ನ ಬಾಹ್ಯವಾದಂತಹ ಎಲ್ಲಾ ವಿಷಯಗಳನ್ನ ಅವರು ತಿಳ್ಕೊಂಡು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುವಂತ ಇದು ಈ ಒಂದು ಲೆಕ್ಕ ಪರಿಶೋಧನೆಯ ಮುಖ್ಯವಾದಂತಹ ಉದ್ದೇಶ. ಈಗಾಗಲೇ ಪ್ರತಿಯೊಂದು ವಿಚಾರಗಳನ್ನ ನಮ್ಮಲ್ಲಿದ್ದಂತ ಅವ್ರು ಹೇಳಿದಂತ ಈಗಾಗಲೇ 135 ಪಾಯಿಂಟ್ಸ್ಗಳಿತ್ತು. ಆ ಎಲ್ಲಾ ಪಾಯಿಂಟ್ಸ್ಗಳನ್ನ ಅವರು ನೋಡಿದ್ದಾರೆ. ಎಲ್ಲವನ್ನ ಕೂಲಂಕುಷವಾಗಿ ನೋಡಿ ನಮ್ಮ ಶಾಲೆಯ ಬಗ್ಗೆ ಅವರು ತಮ್ಮ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಸೂಚಿಸಿದ್ದಾರೆ. ಯಾಕಂದ್ರೆ ನಾನೇ ಹೇಳುವಂತೆ ನಮ್ಮ ಶಾಲೆ ನನಗೂ ಸಹಿತ ಖುಷಿ. ಯಾಕೆ ಕೇಳಿದ್ರೆ ಶಾಲೆಯ ಮುಖ್ಯವಾಗಿ ನೋಡ್ಬೇಕು ಅಂದ್ರೆ ಪಾಲಕರು ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ನಮ್ಮ ಮಹಿಳಾ ಇರ್ಬೋದು ಅಥವಾ ನಮ್ಮ ಯುವಕ ಮಂಡಳದವರು ಕೂಡಲೇ
ಕೂಡಲೇ ಬಂದು ನಮಗೆ ಪ್ರತಿಯೊಂದಕ್ಕೂ ಸಹಾಯವನ್ನ ಸಲ್ಲಿಸ್ತಾ ಇದ್ದಾರೆ. ಊಟಕ್ಕೆ ಬಡಿಸುವುದರಿಂದ ಪ್ರತಿಯೊಂದರಲ್ಲಿ. ಇನ್ನು ದಾನದಲ್ಲಿ ಕೆಲವೊಂದ್ಸರಿಗೆ ಹೆಚ್ಚಾಗದೇ ಇದ್ರು ಆ ಒಂದು ಇದಕ್ಕೆ ಸ್ವಲ್ಪ ತಕ್ಕ ಮಟ್ಟಿಗೆ ನಮಗೆ ದಾನವೂ ಸಹಿತ ಸಿಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಹಿಂದಿನ ಡಾಕ್ಯುಮೆಂಟ್ಸ್ ಅನ್ನ ನೋಡಿದಾಗ ನಮ್ಮ ಮಕ್ಕಳು SSLC ಅಲ್ಲಿ ಹೋದ ವರ್ಷ ನಮ್ಮಲ್ಲಿ ಇವಳು ಯಾರನ್ನು ವರ್ಷಾ ಭಟ್ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ರು. ಅದಕ್ಕಿಂತ ಹಿಂದೆ ನಿಮ್ಮ ಯಾರು ಪ್ರಮೋದ್ ಭಟ್ ಅವನು ಅತಿ ಹೆಚ್ಚಿನ ಒಂದು ಪ್ರೈಸ್ ಅನ್ನ ಬಹುಮಾನವನ್ನು ಏನು ಹಿಂದೆ ಹಿರಿಯರು ಇಟ್ಟಿದ್ರ ಆ ಬಹುಮಾನವನ್ನ ಅವ್ರದ್ದು ಹಣವನ್ನ 10,000 ಇಟ್ಟಿದ್ದಾರೆ. ಅದರಲ್ಲಿ ಬಂದಂತಹ ಬಡ್ಡಿಯನ್ನ ಆ ಮಕ್ಕಳಿಗೆ ನಾವು ನೀಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಮ್ಮ ಶಿಕ್ಷಕರು ಸಹಿತ ನಾನು ಸಹಿತ ಮಕ್ಕಳಲ್ಲಿ ಪ್ರಥಮ ಸ್ಥಾನ, ನಾನು ಹೋದ ವರ್ಷ ಪ್ರಥಮ ಸ್ಥಾನ ಬಂದಂತ ಮಕ್ಕಳಿಗೆ ಅಂದ್ರೆ SSLC ಅಲ್ಲಿ ಅವರಿಗೆ ಸ್ವತಃ ಆ ಮಕ್ಕಳಿಗೆ ಕೊಟ್ಟು ಒಂದು ಪ್ರೋತ್ಸಾಹ, ಯಾಕಂತ ಹೇಳಿದ್ರೆ ನಾವು ಮಾಡಿದಂತ ಸಾಧನೆಯನ್ನ ಗುರುತಿಸಬೇಕು ಅಂತ ಹೇಳಿದ್ರೆ ಯಾರು ಕೊಟ್ಟರೆ ಖುಷಿ ಆಗ್ತದೆ. ಹಾಗಾಗಿ ನಮ್ಮೆಲ್ಲ ಶಿಕ್ಷಕರು ಸಹಿತ ತಮ್ಮ ಒಂದು ಸಬ್ಜೆಕ್ಟ್ ನಲ್ಲಿ ಹೆಚ್ಚಿನ ಅಂಕವನ್ನು ಯಾರು ಪಡೆದಿದ್ರೆ ಆ ಮಕ್ಕಳಿಗೆ ಬಹುಮಾನವನ್ನ ನೀಡುವಂತದ್ದು. ಈ ರೀತಿಯಾಗಿ ಈ ವರ್ಷವೂ ಸಹಿತ ಒಂದು ನಮ್ಮ ಪ್ರಭಾಕರ್ ಕೋಟೆಮನೆ ಎನ್ನುವಂತವರು ಈ ಊರಿನವರು, ಅವ್ರ ಮಗಳು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿನಿ. ಅವರು ಏನ್ ಮಾಡ್ತಾರೆ, 10,000 ನಗದನ್ನ ನಮ್ಮ ಈ ಬ್ಯಾಂಕ್ ನಲ್ಲಿ ಇಟ್ಟು ಅದರಲ್ಲಿ ಬರುವಂತಹ ಏನು ಒಂದು ಬಡ್ಡಿ ಇರ್ತದೆ. ಸ್ವಾತಂತ್ರ್ಯ ಈಗಾಗಲೇ ನಮ್ಮ ಭಾರತ ದೇಶ ಸ್ವತಂತ್ರ ಹೋರಾಟಗಾರರು ಅಂತ ಹೇಳ್ಬೋದು. ಈ ಸ್ವತಂತ್ರ ಹೋರಾಟದಲ್ಲಿ ಕೆಲವಷ್ಟು ಜನರು ಮಾತ್ರ ಹೆಸರು ಬರ್ತಾ ಇದೆ. ಅದಕ್ಕೆ ಹೊರತಾಗಿ ಏನಾಗಬೇಕು ಅಂತ ಹೇಳಿದ್ರೆ ಇನ್ನಷ್ಟು ಸಂಶೋಧನೆ ಯಾರು ಏನ್ ಮಾಡಿದ್ದಾರೆ ಅನ್ನುವಂಥ ಸಂಶೋಧನೆಯ ಪ್ರಜ್ಞೆ ನಮ್ಮ ಮಕ್ಕಳಲ್ಲಿ ಮೂಡಬೇಕು ಅನ್ನೋ ಉದ್ದೇಶದಿಂದ ಅವರು 10,000 ಮೊನ್ನೆ ಬ್ಯಾಂಕ್ನಲ್ಲಿ ಇಟ್ಟು ಅದರ ಠೇವಣಿಯನ್ನ ಇಟ್ಟು ಬಡ್ಡಿಯನ್ನ ಮಕ್ಕಳಿಗೆ ಕೊಡಿ ಅನ್ನುವಂಥ 8th, 9th, 10th ಅಲ್ಲಿ ಮಕ್ಕಳಿಗೆ ಕೊಡಬೇಕು ಅನ್ನೋ ವಿಚಾರವನ್ನ ಹೇಳಿ ನಮಗೆ ಸರ್ಟಿಫಿಕೇಟ್ ಅನ್ನು ಹೋಗಿದ್ದಾರೆ. ಹೀಗೆ ಇದೊಂದು ತರ ಆದ್ರೆ ಇನ್ನು ಮತ್ತೊಂದು ರೀತಿಯಲ್ಲಿ ಹೋದ್ರೆ ಊಟಕ್ಕೆ ಈಗಾಗಲೇ ಹೇಳಿದ್ದೇವೆ, ಊಟಕ್ಕೆ ಅನ್ನ ಸಾರು ಸಾಮಾನ್ಯವಾಗಿ ನಮ್ಮ ಶಾಲೆಯಲ್ಲಿ ಉಪ್ಪಿನಕಾಯಿಯನ್ನ ತರಿಸ್ಕೊಡ್ತೇವೆ. ಈಗಂತೂ ಬೇರೆ ಮೊಟ್ಟೆ ಬರ್ತದೆ ಬಿಡಿ. ಅದಕ್ಕೂ ಹೊರತಾಗಿ ಬಹಳಷ್ಟು ಜನ ತಮ್ಮ ಮಕ್ಕಳಲ್ಲಿ ಈಗಾಗಲೇ ಇನ್ನೊಂದ್ಸರಿಗೆ ನಮ್ಮ ಯಾರು ನಮ್ಮ ಪ್ರೈಮರಿ ಮೇಡಮ್ ಅವರ ಮಗನ ಬರ್ತ್ಡೇ ಅಂತ ಹೇಳಿ ಇದು ಕೊಟ್ಟರು, ಏನು ಹೋಳಿಗೆ ಕೊಟ್ಟರು. ಹಾಗೆ ಪ್ರೈಮರಿಗೆ SDMC ಅಧ್ಯಕ್ಷರಾದಂತ VS ಭಟ್ ಸರ್ ಅವರು ಏನ್ ಮಾಡಿದ್ರು, ಅವ್ರ ಮಗನ ಒಂದು ಯಾವುದೋ ಒಂದು ಒಳ್ಳೆಯ ಕೆಲಸ ಆ ಒಂದು ಇದರಲ್ಲಿ ಅವ್ರು ಹೋಳಿಗೆ ಕೊಟ್ಟು ಒಂದು ದಿನ 2 ಹೋಳಿಗೆ, ಜೊತೆಗೆ ತಿಂಗಳಲ್ಲಿ 1 ಸಾರಿಗೆ 2 ಸಾರಿಗೆ ನಮ್ಮಲ್ಲಿ ಪಾಯಸ ಇದೇ ಇರ್ತದೆ. ಶಿಕ್ಷಕರಾಗಿ ನನಗೆ ಏನಾದ್ರು ಸ್ಪೆಷಲ್ ಆಯ್ತು ನಮ್ಮ ಮನೇಲಿ ಏನೋ ಒಂದು ಆವಾಗ ನಾನು ಪಾಯಸ ಕೊಟ್ಟೆ, ಅಥವಾ ನಮ್ಮ ಮೇಡಮ್ ಅಲ್ಲೂ ಸಹಿತ ಯಾರೇ ಇರಲಿ ನಮ್ಮಲ್ಲಿ ಯಾರು ನಮ್ಮ ಮಕ್ಕಳಿಗೆ ಕೊಡಬಾರ್ದು ಅನ್ನೋದಿಲ್ಲ. ನಾವು ಮಕ್ಕಳಿಂದ ನಾವು, ಹಾಗಾಗಿ ನಮ್ಮಲ್ಲಿ ಏನಾಗ್ತದೆಯೋ ಆ ಒಂದು ಮಕ್ಕಳಿಗೆ ಉಪಯೋಗ ಆಗುವ ರೀತಿಯಲ್ಲಿ ನಾವೆಲ್ಲರೂ ಸಹಿತ ಸೇರ್ಕೊಂಡು ಮಾಡ್ತಾ ಇದ್ದೇವೆ. ಇನ್ನು ನಿಮ್ಮ ಸರ್ಕಾರ ಇನ್ನಷ್ಟು ಬೇಕು. ಜೊತೆಗೆ ಈಗಾಗಲೇ ಹೇಳಿದಂತೆ ನಮ್ಮಲ್ಲಿ ಏನು ನೋಡ್ತಾ ಇಷ್ಟೇ ಶಿಕ್ಷಕರಿದ್ದಾರೆ, ಒಳ್ಳೆ ಪಾಠ ನಡೀತಾ ಇದೆ. ನಮ್ಮ ಮಕ್ಕಳಂತೆ ಅವರನ್ನು ನೋಡ್ಕೊಳ್ತಾ ಇದ್ದಾರೆ. ನಮ್ಮ ಮಕ್ಕಳು ಬೇರೆ ಎಲ್ಲ ಬೇರೆ ಎಲ್ಲ. ಹಾಗಾಗಿ ನಾವು ಏನಾದ್ರು ಬಯಸೋದಲ್ಲ, ನಮ್ಗೆ ಬೇಡ ಯಾಕೆ ಬೇಕು, ನಮ್ಮ ದೇವರೆಲ್ಲ ಕೊಟ್ಟಿದ್ದಾನೆ. ನಮ್ಮ ಮಕ್ಕಳು ಚೆನ್ನಾಗಿ ಹೋದ್ರೆ ಈ ಶಾಲೆಯಲ್ಲಿ ಒಳ್ಳೆ ಪರ್ಸೆಂಟೇಜ್ ಆಗಿದ್ರೆ ಅದೇ ಸಾಕು. ಹಾಗಾಗಿ ಈಗ ಬರ್ತೇನೆ SSLC ವಿದ್ಯಾರ್ಥಿಗಳು. SSLC ವಿದ್ಯಾರ್ಥಿಗಳ ಏನು ಒಂದು ರಿಸಲ್ಟ್ ಹೋದ ವರ್ಷಕ್ಕಿಂತ ಪದ್ಧತಿ ಚೇಂಜ್ ಆಗಿದೆ. ನಾನು ಈಗಾಗಲೇ ಸೂಕ್ಷ್ಮವಾಗಿ ಹೇಳಿದೆ, ಹಿಂದೆ ಕೇವಲ ಬೋರ್ಡಿಂಗ್ ಮಾತ್ರ ಸಂಬಂಧ, ಈಗ ಹಾಗಲ್ಲ, ಇಡೀ ಏನು ಎಲ್ಲರಿಗೂ ಸಂಬಂಧ. ಹಾಗಾಗಿ CCTV ಕ್ಯಾಮ್ರಾದ ಅಡಿಯಲ್ಲಿ ಮಕ್ಕಳು ಪರೀಕ್ಷೆಯನ್ನು ಬರೆಯುವಂತ ಒಂದು ಪರಿಸ್ಥಿತಿ ಬಂದು ಒದಗಿದೆ. ಈ ಮೊನ್ನೆ ರಿಟರ್ನ್ ಪರೀಕ್ಷೆ ಆಯಿತು. ಅದು ಸಹಿತ ಬೆಳಿಗ್ಗೆ 6 ಗಂಟೆಗೆ ಕ್ವಶನ್ ಪೇಪರ್ ಅನ್ನ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಕ್ವಶನ್ ಪೇಪರ್ ಅನ್ನ ಬಿಡ್ತಿದ್ರು. ನಮ್ಮ ಲಾಗಿನ್ ಶಿಕ್ಷಕರ ನಮ್ಮ HM ಲಾಗಿನ್ಗೆ ನಾವು ಬೆಳಿಗ್ಗೆ 6 ಗಂಟೆಗೆ ಎದ್ದು ಆ ಕ್ವಶನ್ ಪೇಪರ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕ್ವಶನ್ ಅನ್ನ ಪ್ರಿಂಟ್ ಮಾಡ್ಕೊಂಡು ಮಕ್ಕಳಿಗೆ ಪರೀಕ್ಷೆಯನ್ನು ಮಾಡಿಸಿದ್ರು. ಆ ರೀತಿಯಾದಂತಹ ಒಂದು ಶಿಸ್ತುಬದ್ಧವಾದಂತಹ ಒಂದು ಪರೀಕ್ಷಾ ಪದ್ಧತಿಯು ಸಹಿತ ಬಂದಿದೆ. ನಮ್ಮಲ್ಲಿ ಎಲ್ಲ ಮಕ್ಕಳು ಬರ್ತಾ ಇದ್ದಾರೆ. ಒಂದೊಂದ್ಸಲಕ್ಕೆ ಮಕ್ಕಳಿಗೆ ತಗೊಳ್ಲಿಕ್ಕೆ ಆಗೋದಿಲ್ಲ. ನಮ್ಮ ಪೇರೆಂಟ್ಸ್ ನಾವು ಧನ್ಯವಾದ ಭಾಳ ಸರಿ ಹೇಳಿದ್ದೇನೆ, ಈಗಲೂ ಹೇಳ್ತಾ ಇದ್ದೇನೆ ಇರೋ ಸಮೂಹದಲ್ಲಿ. ನಾನು ಬಂದಂತ 2020 ಅದಕ್ಕಿಂತ ಹಿಂದೆ 19ರಿಂದಾನು ನಮ್ಮ ಮಕ್ಕಳಿಗೆ ಸರಿಯಾದಂಥ ಬಸ್
ಬಂದಿದೆ, ದಸರಾ ರಜೆ. ಆ ರಜೆಯಲ್ಲಿ ನಮ್ಮ ಶಿಕ್ಷಕರು ಒಂದಿಷ್ಟು ಹೋಮ್ವರ್ಕ್ ಅನ್ನು ಕೊಟ್ಟಿರ್ತಾರೆ. ಮತ್ತು ನಾವು ಕೇವಲ ಮೊದಲ ಒಂದಿಷ್ಟು ಕೊಟ್ಟು ಬಿಡ್ತಿದ್ವಿ. ಈಗ ಹಾಗಲ್ಲ, ಶಿಕ್ಷಕರ ಪಟ್ಟಿಯಲ್ಲಿ ಇರಬೇಕು, ಅದು ಮಕ್ಕಳ ಪಟ್ಟಿಯಲ್ಲಿ ಇರಬೇಕು. ಒಂದಿಷ್ಟು ಕಾರ್ಯಕ್ರಮವನ್ನು ಹಾಕೊಂಡೇವೆ. ಬೆಳಿಗ್ಗೆ 5 ಗಂಟೆಗೆ ಎಣಿಸೋದಿರ್ಬೋದು, ಶಿಕ್ಷಕರ ಜೊತೆ ಕಾಂಟ್ಯಾಕ್ಟ್. ನಾನು ಮತ್ತೊಂದು ಇವತ್ತೇನೋ ಕಾಂಟ್ಯಾಕ್ಟ್ ಇದೆ, ಪ್ರತಿದಿನ ಹೋಮ್ವರ್ಕ್ ಅನ್ನ ಮಾಡಿ ಯಾವ್ಯಾವ ನೀವು ಮೊಬೈಲನ್ನೆಲ್ಲ ಉಪಯೋಗ ಮಾಡ್ತೀರಿ, ಶಿಕ್ಷಕರಿಗೆ ತಾವು ಇಂಥದ್ದು ಮಾಡಿದ್ದೀವಿ ಅಂತ ಈ ಹೋಮ್ವರ್ಕ್ ಅನ್ನ ನೀವು ಮಾಡಿ ಶಿಕ್ಷಕರಿಗೆ ತೋರಿಸ್ಬೇಕು ಅನ್ನೋದು ಒಂದು ದಿನ ಬದುಕನ್ನ ಅವರು ದಿನ ತೋರಿಸಿದ್ರೆ ಮಾತ್ರ ಅದು ಸರಿ. ಇಲ್ಲ ಅಂದ್ರೆ ನಾವು ನೋಡೋಣ, ಭಾಷೆ ನೋಡಿದ್ದೇವೆ. ಒಂದು ದಿನ ಕೂತು ಇಡೀ 12 ಗಂಟೆ ಕೂತು ಬರೆದು ಮುಗಿಸಿ ಒಂದೊಂದು ಹೊತ್ತಾಗಿಟ್ಟು ಮನೆ 15 ದಿನ ಫ್ರೀ ಆಗಿ ಬಿಡ್ಬೋದು ಅಂತ ಬಹಳಷ್ಟು ಜನ ಎಲ್ಲರೂ ವಿದ್ಯಾರ್ಥಿ ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಇವತ್ತಿನ ಹೋಮ್ವರ್ಕ್ ಅನ್ನ ಮಾಡಿದ ಡೇಟ್ 3ನೇ ತಾರೀಕು ಡೇಟ್ ಆದ ನಂತರ ಶಿಕ್ಷಕರು ನಿಮ್ಮನೆ ಬಂದು ಪಾಠ ಮಾಡ್ಲಿಕ್ಕೆ ಆಗುದಿಲ್ಲ. ರಜೆ ಇದ್ದ ಅವಾಗ ಮಕ್ಕಳನ್ನ ನಾವು ಮತ್ತೊಂದಂದ್ರೆ ಈಗಾಗಲೇ ನಾವು ಟೈಮ್ ಟೇಬಲ್ ಅನ್ನ ರೆಡಿ ಮಾಡಿ ಮಕ್ಕಳಕ್ಕೆ ಹಾಕಾಗಿದೆ, ಕ್ಲಾಸ್ ರೂಮಿಗೆ ಹಾಕಾಗಿದ್ದಾರೆ, ಮಕ್ಕಳಿಗೆ ಬರೆದು ಕೊಟ್ಟಾಗಿದೆ. ರಜಾ ಅವಧಿಯಲ್ಲಿ ನೀವೇನ್ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ವೇಳಾಪತ್ರಿಕೆಯನ್ನು ಅವರು ರೂಢಿಸ್ಕೊಂಡು ಹೋದ್ರೆ ಎಲ್ಲಾ ಮಕ್ಕಳು 75, 80, 90% ಮಾಡ್ಲಿಕ್ಕೆ ಏನೇನೂ ಕಷ್ಟ ಇಲ್ಲ. ನೀವು ಸ್ವಲ್ಪ ಅದ್ರ ಕಡೆ ಲಕ್ಷ್ಯ ಕೊಡಿ. ಮಕ್ಕಳ ಅದ್ರ ಕಡೆ ಲಕ್ಷ್ಯ ಕೊಟ್ರೆ ಯಾವ ಮಕ್ಕಳು ನಿಜ ಬೀಳುವುದಿಲ್ಲ. ಅದೊಂದು ಮಾಡಿ ಅಭ್ಯಾಸದ ಕಡೆ ಲಕ್ಷ್ಯ ಕೊಡಿ. ಓದುದಿಲ್ಲ ಅನ್ನುವಂಥ ಮಾತು ನಿಮ್ಮಲ್ಲಿ ಬರಬಾರ್ದು, ಓದ್ತಾ ಇದ್ದಾನೆ ಅನ್ನುವಂಥ ಒಂದು ಸ್ಪಂದನೆ ನಮಗೆ ಬರಬೇಕು. ಎಲ್ಲ ಶಿಕ್ಷಕರು ಹೇಳಿದಂತೆ ನೀವೆಲ್ಲ ಪಾಲಕರು ಇದು ಮಾಡಿ ಅಂತೇಳಿ ನಾನು ನಿಮ್ಮ ಹತ್ರ ಈ ಒಂದು ಸಭೆಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಶಾಲೆ ಚೆನ್ನಾಗಾಗಬೇಕು, ನಾವು ಮೈಸೂರು ಡಿಸ್ಟ್ರಿಕ್ಟ್ ಅಲ್ವಾ, ಇದೊಂದು ಒಳ್ಳೆ ಶಾಲೆ, ಹೆಸರು ಒಳ್ಳೆ ಇದೆ. ಅಂಕೋಲಾ ತಾಲೂಕಿನಲ್ಲಿನೇ ಅಂಕಲೇಶ್ವರ ಶಾಲೆ ಅಂದ್ರೆ ಒಳ್ಳೆ ಶಾಲೆ, ಗೌರ್ಮೆಂಟ್ ಶಾಲೆ ಇದೆ ಅಂತ ಹೇಳಿ ಹೇಳ್ತಿದ್ರು ಹಿಂದೆ. ಅದು ಯಾವಾಗ ಮುಂದೆ ಹೋಗ್ಬೇಕು. ಇವಾಗ ನಾವು ಹೋಗ್ತಾ ಇದ್ದೇವೆ, ಮಕ್ಕಳು ಇನ್ನೂ ಮಕ್ಕಳಿಗೆ ಚಲೋ ಆಗ್ಬೇಕು ಎನ್ನುವಂಥದ್ದು ನಮ್ಮ ಭಾವನೆ. ನಮ್ಮ ಶಿಕ್ಷಕರ ಪ್ರಯತ್ನ ಜೊತೆಗೆ ಪಾಲಕರಾದಂಥ ನಿಮ್ಮದು ಮತ್ತು ಮಕ್ಕಳು. ಯಾಕಂದ್ರೆ ನಾವು 1 ತಿಂಗಳು ಮಕ್ಕಳನ್ನ ಹಿಡ್ಕೊಂಡು ಅಂದ್ರೆ ಆ ನಂತರ ಮನೆಯಲ್ಲಿ ಶಾಲೆ ಮನೆಯಲ್ಲಿ ಹಿಡಿಲಿಲ್ಲ ಅಂದ್ರೆ ಪುಸ್ತಕವನ್ನು ಒಂದ್ಸತಿ ಬಿಸಾಡಿ ಬದಲಿಗೆ ಹೋಗ್ಬಿಡ್ತು ಅಂದ್ರೆ ಅವ್ರು ಯಾವಾಗ ಓದುವುದನ್ನ ಸರಿಯಾಗಿ ಮಾಡೋದಿಲ್ಲ. ಕೆಲವರು ಚೆನ್ನಾಗಿದ್ದಂಥ ಮಕ್ಕಳಿದ್ದಾರೆ, ಹುಷಾರಿದ್ದಂಥ ಮಕ್ಕಳಿದ್ದಾರೆ, ಅವರು ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದೇನೆ. ಮತ್ತೊಂದಂದ್ರೆ ಈಗಾಗಲೇ 1 ತಿಂಗಳಾಯಿತು, ಇವತ್ತು 30ನೇ ತಾರೀಕು. ನಮ್ಮ ವಿಶಾಲ್ ಸರ್ ಅವರು 24 ವರ್ಷಗಳ ಕಾಲ ಈ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಅವರು ತಮ್ಮ ಮನೆ ಹತ್ತಿರದ ಶಾಲೆಯನ್ನು ಆಯ್ಕೆ ಮಾಡಿಕೊಂಡ್ರು. ನಿನ್ನೆವರೆಗೆ ನಮ್ಮ ಶಾಲೆಗೂ ಸಹಿತ ದೈಹಿಕ ಶಿಕ್ಷಕರು ಬರ್ತಾರೆ ಎನ್ನುವ ಮಾತನ್ನ ನಾವು ತಿಳ್ಕೊಂಡಾಗಿತ್ತು. ಸಂಜೆಗಿಲ್ಲ, ನಮ್ಮನ್ನು ಬಿಡುವುದಿಲ್ಲ ಎನ್ನುವಂತ ಮಾತನ್ನು ಸಹ ಹೇಳಿದ್ರು. ಈಗಷ್ಟೇ ನಾನು ಈಗ ಹೋಗಿ ಫೋನಲ್ಲಿ ಮಾತಾಡ್ಕೊ ಬಂದೆ. ನಮ್ಮ ದೈಹಿಕ ಶಿಕ್ಷಕರು ಚೆನ್ನಾಗಿದ್ದಂತ ವಿಶಾಲ್ ಸರ್ ಅಂತವರೇ ಅವ್ರು ಬರ್ತಾ ಇದ್ದಾರಂತೆ. ಇವತ್ತು ಸಂಜೆ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ಹಾಗಾಗಿ ನಮ್ಮೆಲ್ಲರಿಗಿಂತ ನಮ್ಮ ಕುಮಾರ್ ಸರ್ ಸ್ವಲ್ಪ ಎದುರಾಗ್ತದೆ. ನಾವು ಸಾಕು ಹೋಗ್ಲಿಕ್ಕೆ ಮತ್ತೊಂದು ಗಿರೀಶ್ ನಾಯ್ಕ ಬರ್ತಾ ಇದ್ದಾರೆ, ಅವರು ಅನುಕೂಲದವರೇ. ಹಾಗಾಗಿ ನಮ್ಮ ಶಾಲೆ ಎಲ್ಲ ಚೆನ್ನಾಗೇ ಇದೆ. ಹಾಗಾಗಿ ಈ ಶಾಲೆ ಇನ್ನಷ್ಟು ಚೆನ್ನಾಗಿ ಹೋಗ್ಬೇಕು ಅಂದ್ರೆ ಪಾಲಕರಾದಂತಹ ನಿಮ್ಮ ಸಹಾಯ ಅಂದ್ರೆ ನಿಮ್ಮ ಸಹಾಯ ನೀವೇನು ಪಾಠ ಮಾಡೋದಲ್ಲ, ನಮ್ಮ ಜೊತೆಗೆ ನಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಹೀಗೆ ಬರ್ರಿ, ಹೀಗೆ ಭೇಟಿ ಆಗಲಿ, ಮಕ್ಕಳು ಎಷ್ಟು ಪರ್ಸೆಂಟೇಜ್ ಮಾಡಿದ್ರು ಎನ್ನುವುದನ್ನ ಸ್ವಲ್ಪ ನೋಡ್ತಾ ಹೋದ್ರೆ ಅವರಿಗೂ ಸಹ ತಮ್ಮ ಪ್ಯಾರೆಂಟ್ಸಿಗೂ ನಮ್ಮ ಮೇಲೆ ಕಾಳಜಿ ಇದೆ ಅನ್ನೋ ಒಂದು ಪ್ರಜ್ಞೆ ಬರ್ತದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಇದ್ದೇನೆ. ನೋಡಿ, ಸಾಕಷ್ಟು ವಿಷಯಗಳ ಚರ್ಚೆ ಬರೀಕ್ಕೆ ಅವಕಾಶ ಇಲ್ಲ. ಅದೇ ಒಂದು ಉದ್ದೇಶದಿಂದ ಈ ಒಂದು ಸಮಾಜ ಮಾಡ್ತಾ ಇದ್ದೇವೆ. ಈಗ ನಮ್ಮ ಜೊತೆಗೆ ಇಬ್ರು ಹಿರಿಯರನ್ನು ಕರ್ಕೊಂಡು ಬಂದಿದ್ದಾರೆ. ನನಗೆ ಈ ಮೇಡಮ್ ಪ್ರತಿ ಸಾರಿಗೆ ಜನವರಿ 26 ಆಗಸ್ಟ್ 15 ಚಾಕ್ಲೇಟಿನ ಸಮೇತ ಶಾಲೆಗೆ ಬರ್ತಾರೆ. ಹಾಗಾಗಿ ಅವ್ರು ನೆನಪಾಯ್ತು. ಮತ್ತೆ ಜಿ ಬಿ ಹೆಗ್ಗರ್ ಅಂದ್ರೆ ನಮ್ಮ ಶಾಲೆ ಭಾಗ ಗೊತ್ತಿದೆ ನಿಮಗೆ. ಮತ್ತೆ ನಮ್ಮ ಶಾಲೆಗಾಗಿ ಹೋರಾಟ ಮಾಡಿದಂತ ಹಿರಿಯರು. ಹಾಗಾಗಿ ಇದು ಸೂಕ್ತ ಇರುವಂತಹ ಮನಸ್ಸನ್ನು ನನಗೆ ಬಂದು ಹಾಗಾಗಿ ಬರುತ್ತೆ. ನೀವು ಬಂದಕ್ಕೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ಪಾಲಕರ ಪರವಾಗಿ ಮತ್ತೆ
ಕೆಳಮಟ್ಟದಲ್ಲಿ ಯಾಕಂದ್ರೆ ಈ ಶಾಲೆ ವರ್ಷದಲ್ಲಿ ಮುಳುಗಡೆ ಬಂದ ಮೇಲೆ ಇಲ್ಲಿ ಒಂದು ವ್ಯವಸ್ಥೆ ಯಾವ ರೀತಿ ಈ ಶಾಲೆಯ ಕಟ್ಟಡ ಇಲ್ಲ, ಆಮೇಲೆ ಶಾಲೆ ಆಂಗಣ ಇಲ್ಲ, ಶಾಲೆಗೆ ಸರಿಯಾದ ಬಿಲ್ಡಿಂಗು ಇಲ್ಲ, ಶಾಲೆಗೆ ಜೀವಿಯನ್ನು ಅಧ್ಯಕ್ಷ ಮಾಡಬೇಕು. ಆವಾಗ ಎಲ್ಲದೂ ಮಾಡ್ಬೇಕಾಯ್ತು. ಕಟ್ಟಡ ಜಾಗ ಕೊಟ್ಟು ಕಟ್ಟಡ ಮಾಡ್ತಾ ಇತ್ತು. ನೋಡಿದ್ರೆ ಸರಿ ಮಾಡೋದು ನನ್ನ ಜಾಗ ನಾ ಬಿಟ್ಟೆ ಶಾಲೆಗೆ. ಶಾಲೆ ಮುಂಜಾನೆ 5 ಎಕರೆ ಜಮೀನು, ಈಗ 1.25 ಎಕರೆ ಜಾಗ ಇದೆ ಶಾಲೆ. ಬಿಲ್ಡಿಂಗ್ ಕಟ್ಟಿ ಆಯ್ತು. ಆಮೇಲೆ ಶಾಲೆ ಕಂಪೌಂಡ್ ಒಳಗೆಲ್ಲ ನೀರು ಕಾಲಿ ನೀಟಾಗಿ ಅದು ಎಲ್ಲಿ ಜಾಗ ಕೊಡ್ತೀರಿ ಕೇಳ್ತೀವಿ. ಮತ್ತೆಲ್ಲಿ ಜಾಗ ಕೊಡೋಂಗಿಲ್ಲ. ನನ್ನ ತೋಟದ ಜಾಗ ಕೊಟ್ಟು ತೋಟದ ಜಾಗ ಕೊಟ್ಟು ವ್ಯವಸ್ಥೆ ಮಾಡಿದ್ದೇನೆ. ಇದು ಅನಂತ ವೈದ್ಯರು ಗೋಜರಿತ್ತು. 3,000 ರೂಪಾಯಿ ಕೈಯಿಂದ ಹಾಕಿ ನಾವು ದೇವಿಗೆ ಸಿಟ್ಟು ಕೈಯಿಂದ ಮಾಡಿ ಶಾಲೆ ಶಿಕ್ಷಕರಿಂದ ಕೂಡ ಪಾಲನೆ ಕೊಡಬೇಕು. 21 ಆಗ ಗಣಿತ ಪೂಜೆಗೂ ಕಲಿಕೆ ಕೊಡ್ತಿತ್ತು. ನಮ್ಮ ಅಣ್ಣನ ಮಗ ರಾಘವೇಂದ್ರ ಬೇರೆ ಬೇರೆ ಶಿಕ್ಷಕರಿಗೆಲ್ಲ ತಂದು ಅವರಿಗೆಲ್ಲ ನಾವೇ ಸ್ವಂತ ಸಂಬಳ ಕೊಟ್ಟು 1 ವರ್ಷ ಮಾಡಿ ಆಮೇಲೆ ಶಾಲೆ ನಡೆಸ್ಕೊಂಡ್ಬಂದ. ಈಗ ಒಂದು ಶಾಲೆ ಒಂದು ವ್ಯವಸ್ಥಿತವಾಗಿದೆ. ಇನ್ನೂ ಬಾಳಿಕೆ ಆಗುವುದಿಲ್ಲ. ಯಾಕಂದರೆ ಶಾಲೆಗೆ ಒಂದು ಸಭಾವಾದ ಮೇಲೆ ಏನಾದರೂ ಕಾರ್ಯಕ್ರಮ ಮಾಡಲಿಕ್ಕೆ ಯೋಗ ಕ್ಲಾಸ್ ಮಾಡಲಿಕ್ಕೆ ಎಲ್ಲ ಅವಶ್ಯಕತೆ ಇದೆ. ನಮಗೆ ಸಣ್ಣ ಸ್ವಚ್ಛತೆ ಆಗಬೇಕು. ಇದೆಲ್ಲ ಕಿಟಕಿಯೆಲ್ಲ ಹೋಗಿದೆ, ಇದೆಲ್ಲ ಹಾಕೊಂಡು ವ್ಯವಸ್ಥೆ ಆಗಬೇಕು. ಈಗ ನೀವು ಯಾವ ಕೆಲಸ ಮಾಡಿಕೊಡ್ತೀರೋ ಅದು ಅವ್ರಿಗೆ ಬಿಟ್ಟು ಹೇಳಿಕೆ ಮಾಡೋದು ನೋಡ್ಕೊಡ್ತೇವೆ. ಏನಿಲ್ಲ ಏನಿದೆ ನಿಮ್ಮ ಅಭಿಪ್ರಾಯವನ್ನು ನಾವು ಮೇಲೆ ಕಳಿಸೋದೇ ನಮ್ಮ ಕೆಲಸ. ಅದನ್ನು ಖಂಡಿತವಾಗಿ ಮಾಡ್ತೇವೆ. ಶಾಲೆಗೆ ಕಂಪ್ಯೂಟರ್ ಬಂತು, ಆಮೇಲೆ ಶಾಲೆಗೆಲ್ಲ ವ್ಯವಸ್ಥೆ ಆಯಿತು, ಕರೆಂಟ್ ಬಂತು, ನೀರಿನ ವ್ಯವಸ್ಥೆ ಆಯಿತು. ನೀರಿಲ್ಲ ಈಗ ಬಂದಾವು. ನಮ್ಮ ತೋಟದಲ್ಲಿ ಒಂದು ಬಾವಿ ನೀರು ಅದು ಬೆಟ್ಟ ರೀತಿಯ ಮನೆ ಇತ್ತು. ಈ ಶಾಲೆ ಒಳಗೆ ಮನೆಯಿಂದ ಅವ್ರಿಗೆ ನೀರು ತಂದು ಕೊಡ್ತಾ ಇತ್ತು. ನಾನು ಒಂದು ಕಾಲದಲ್ಲಿ ಭಾಳ ಕಷ್ಟವನ್ನು ವಹಿಸಿ ಒಂದು ಒಳ್ಳೆಯ ಶಾಲೆ ಅದಕ್ಕೆ ಭಾಳ ಖುಷಿ. ಹಾಗೂ ಈ ಶಾಲೆ ಮುಂದಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡಿಬೇಕು. ಆ ನಡಿ ಮತ್ತು ಪಾಲಕರು ತಾವೆಲ್ಲ ಒಂದೊಂದು ಮಕ್ಕಳನ್ನ ಹೆಚ್ಚಿಗೆ ಮಾಡಿ ಶಾಲೆ ಕಳಿಸ್ಬೇಕು. ಯಾಕೆಂದರೆ ಈಗ ಬಸ್ಸಿಂದನೇ ಶಾಲೆ ಹೋಗೋದು ಕಮ್ಮಿ ಆಗಿದ್ದಾರೆ. ಶಾಲೆ ಕಟ್ಟಡ ಬೇಕಾದಷ್ಟ ಇಪ್ಪಾದ ಶಾಲೆಗೆ ಮಕ್ಕಳು ಬರೋದು ಭಾಳ ಕಡಿಮೆ ಆಯಿತು. ಈಗ ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆಯಿಂದನೇ ಕೆಲವು ಜನ ಇಲ್ಲಿಂದ ಬೇರೆ ಬೇರೆ ಕಡೆ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಬಸ್ಸಿನ ವ್ಯವಸ್ಥೆ ಆಗ್ತದೆ, ರೋಡ್ ಆಗ್ತಾ ಇದೆ. ಆದ್ದರಿಂದ ಮುಂದಿನ ದಿನದಲ್ಲಿ ಭವಿಷ್ಯದಲ್ಲಿ ಇನ್ನು ಹುಡುಗರಾಗಿ ಇನ್ನು ಹೆಚ್ಚಿನ ಸಂಖ್ಯೆ ಆಗಲಿ. ಶಾಲೆ ಮಕ್ಕಳು ಮಾಸ್ತರಿಗೆ ಕಲಿಸಿಕೆ ಒಂದು 50-70 ಹುಡುಗರಾಗಿದ್ದರೆ ಆ ಮಕ್ಕಳಿಗೆ ಚೆಂದ ಕಲಿಸಿಗೆ ಅವರಿಗೆ ಒಂದು ಹುಮ್ಮಸ್ ಬರ್ತದೆ. ಶಾಲೆ ಮಕ್ಕಳಿಂದ ಹೋಗುವುದು ಬರುವುದಾದ್ರಿಂದ ಊರಿಗೆ ಬರ್ತದೆ. ಯಾಕೆಂದರೆ ಒಂದು ಬರ್ತಂತ ಕೆಲಸ ಸರ್ಕಾರ ಮಕ್ಕಳಿಗೆ ಒಳ್ಳೆಯದಾಗಬೇಕು. ನನ್ನ ಮಕ್ಕಳು ಉಜ್ವಲ ಭವಿಷ್ಯ ಕೊಡಬೇಕಂತ ಆಸೆ ಎಲ್ಲ ಟೀಚರ್ಗಳು ಹಾಗೂ ನಮ್ಮ ಶಾಲೆಯ ಶಿಕ್ಷಕರು ಅವ್ರು ಮಾಡೋ ಪ್ರಯತ್ನ ನೋಡಿದರೆ ನಮ್ಮ 100% ಆಗಬೇಕಾಗಿತ್ತು. ಆದರೆ ಅದು ಆಗಲಿಲ್ಲ. ಯಾಕೆಂದರೆ ಪೂರ್ತಿ ಆಗಿದ್ದಾಗ ಅದೇ ಒಂದು ಶಾಲೆ ಶಾಲೆ ಮಕ್ಕಳು ಏನು ಪ್ರಯತ್ನ ಮಾಡಬೇಕು ಮಾಡ್ತಾ ಇದ್ದಾರೆ. ಅದು ನಮ್ಮ ಪ್ರಯತ್ನಗಳು ನಾವು ಮಕ್ಕಳು ಮೊಬೈಲ್ ನೋಡ್ತಾರೆ, ಅದನ್ನು ನೋಡ್ಬಿಟ್ಟು ಟಿವಿ ನೋಡ್ಕೊಂಡು ಬಂದು ಆಗ್ತದೆ ಮಕ್ಕಳಿಗೆ. ಹಾಗಾಗಿ ಬಾಕಿ ಕೆಲಸಕ್ಕೆ ಅವಕಾಶ ಇಲ್ಲ ಮಕ್ಕಳಿಗೆ. ಅದನ್ನು ಕಮ್ಮಿ ಮಾಡಬೇಕು. ಹಾಗಾಗಿ ನಾವೆಲ್ಲ ನಮ್ಮ ಮಕ್ಕಳಿಗೆ SSLC ಪರೀಕ್ಷೆಯಲ್ಲಿ ಪಡಿತೀವಿ ಅಂತ ನಮ್ಮೆಲ್ಲ ವಿಶ್ವಾಸ ಇದೆ. ಆ ವಿಶ್ವಾಸವನ್ನು ಉಳಿಸಿಕೊಳ್ಳಲು ಮಕ್ಕಳನ್ನು ಚೆನ್ನಾಗಿ ಅಭ್ಯಾಸ ಮಾಡಲಿಕ್ಕೆ ಕಾರ್ಯಗಳೆಲ್ಲ ಪ್ರಯತ್ನ ಮಾಡಬೇಕು. ಹಾಗೂ ಸಾಮಾಜಿಕ ಜಾಲತಾಣಗಳು ಈಗಾಗಲೇ ನಮ್ಮ ಮಕ್ಕಳು ಇದೇ ಮಾಡ್ತಾರೆ. ಸಮಾಜದ ಮುಂದೆ ಬೆಳೆಯುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಹಾಗೂ ಅದನ್ನೆಲ್ಲ ನಾವು ಉಪಯೋಗ ತಗೊಂಡು ಪ್ರಯತ್ನ ಮಾಡಬೇಕು. ನಮ್ಮ ಕಾಲದಲ್ಲಿ ಶಾಲೆಗೆ ಬರುವಾಗ ಏನೂ ಇದ್ದಾಗಿತ್ತು. ಊಟ ಇಲ್ಲ, ಬಿಸಿ ಊಟ ಇಲ್ಲ, ಸಮವಸ್ತ್ರ ಬಟ್ಟೆ ಇಲ್ಲ, ಶಾಲೆ ಪಟ್ಟಿ ಪುಸ್ತಕ ಪುಸ್ತಕ ಯಾವ್ದಾರು ಇದ್ರು ನಾವು ತಗೊಳ್ಳೋದು. ನಮ್ಮ ವಸ್ತ್ರ ಅವ್ರಿಗೆ ಯಾಕೆ ಚಡ್ಡಿಯಿಂದ ವಸ್ತ್ರ ಇಲ್ಲ. 1 ವರ್ಷದಲ್ಲಿ 1 ವಸ್ತ್ರ ತಂದುಕೊಡ್ತಿದ್ರು ಖಾಲಿ ವಸ್ತ್ರ ನಮ್ಮ ತಂದೆಯ ಕಾಲದಲ್ಲಿ. ಆಗ ಅವರು ಬಡತನ ಇತ್ತು. ಎಲ್ಲ ಶಾಲೆಯಲ್ಲಿ ಬಡತನ ಎಲ್ಲ ಮಾಡ್ತಿದ್ರು. ಆ ಬಡತನ ನಿವಾರಣೆ ಆಗಿ ಒಂದು ಒಳ್ಳೆ ಕಾಲ ಬಂದಿದೆ. ಒಂದು ವಿಷಯ ಅಂದ್ರೆ ಯಾರು ಶಾಲೆ ಮಕ್ಕಳಿಗೆ ಹೋಗಿ ಕಳ್ತನ ಕೊಡ್ತಿದ್ರು, ಜನ ಕಾಯ್ದು ಕೊಡ್ತಿದ್ರು. ಈಗ ಶಾಲೆಗೆ ಹೋಗ್ತಾರೆ, ನಾನು ತೆಗೆದು ಹೋಗುದಿಲ್ಲ ಅಂತ ಮಕ್ಕಳು ಅದೊಂದು ಖುಷಿ. ಮಕ್ಕಳು ಶಾಲೆ ಕಲಿಯೋದು ಭಾಳ ಕಷ್ಟ ಇತ್ತು. ಶಾಲೆ ಹೋಗುದು ಓಡೋದು, ಏನಾದ್ರು ಪ್ಯಾಂಡಲ್ ಮನೆ ಹೋಗುದು, ಈ ರೀತಿ ಕಾಲ ಇತ್ತು. ಈಗ ಕಾಲ ಸುಧಾರಣೆ ಆಗಿದೆ. ಮತ್ತೆ ಯಾರು 4 ಕೋಟಿ ಮಕ್ಕಳಿಗೆ ಯಾವ ಈಗ ಮುಂದಿನ ಮಕ್ಕಳು ಒಳ್ಳೆ ಶಾಲೆ ಖಾಸಗಿ ಶಾಲೆ ಅಂತ ಕೆಲವು ಮಕ್ಕಳೆಲ್ಲ ಖಾಸಗಿ ಶಾಲೆ ಹೋಗ್ತಾ ಇದ್ದಾರೆ.
ಸರ್ಕಾರಿ ಶಾಲೆನೇ ಮುಂದಿನ ದಿವಸಗಳಲ್ಲಿ ಒಳ್ಳೆ ಶಾಲೆ ಆಗ್ತದೆ ಅಂತ ಒಂದು ವಿಶ್ವಾಸ ಇದೆ. ಆ ವಿಶ್ವಾಸವನ್ನು ನಾವು ಹಂಚಿಕೊಳ್ಳದೆ ನಮ್ಮ ಖರ್ಚು ಕಡಿಮೆ, ನಮ್ಮ ಶಾಲೆ, ನಮ್ಮ ಊರು, ನಮ್ಮ ಜನ, ನಮ್ಮ ಭಾಗದ ಜನರಿಗೆ ಅನುಕೂಲ ಆಗಬೇಕು. ನಾವು ಶಾಲೆ ಬಗ್ಗೆ ನಮ್ಮ ಶಾಲೆ ಒಳ್ಳೆ ರೀತಿ ಉಳಿತದೆ ಅಂತ ಭಾವನೆಯನ್ನು ನಾವು ಮಾಡಿ ನಮ್ಮ ಮಕ್ಕಳನ್ನು ಹಿಂದೆ ಕಳಿಸಿ 10ನೇ ತರಗತಿಗೆ ಅಭ್ಯಾಸ ಏನು ಹಾಳಾಗುವುದಿಲ್ಲ. ನಾನು ನಮ್ಮ ಮಕ್ಕಳನ್ನು ಹಿಂದೆ ಕಳಿಸಿದ್ದೇನೆ. ಎಲ್ಲರೂ ಹೆಚ್ಚು ಪಾಸ್ ಆಗಿ ಇಂಜಿನಿಯರು ಆಮೇಲೆ ಇದೆಲ್ಲ ಮಾಡಿದೆ, MC ಎಲ್ಲ ಮಾಡಿ ನೌಕರಿ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಶಾಲೆ ಹೋದರೂ ಕೂಡ ಅವ್ರ ಕರ್ತವ್ಯ ಇರುತ್ತೆ. ಇಂಗ್ಲೀಷ್ ಏನು ಬರೋದಿಲ್ಲ, ಬೇರೆ ಬಿಡ್ತಾರೆ. ಇಲ್ಲ ಅಂದರೆ ಕನ್ನಡ ಕಥೆ ಕಲಿತು ಇಂಗ್ಲೀಷ್ ನೋಡ್ಕೊಂಡು ಅವ್ರು ಹೋಗ್ತಾರೆ. ಅವ್ರಿಗೆ ಏನು ತೊಂದರೆ ಆಗುದಿಲ್ಲ. ಒಂದೇ ಸಲ ಸೀದಾ ಇಂಗ್ಲೀಷಿಗೆ ಆಗ್ತದೆ. ಇಂಗ್ಲೀಷ್ ಬರುವುದಿಲ್ಲ, ಕನ್ನಡ ಕೇಳುವುದಿಲ್ಲ. 150% ಆಗ್ತದೆ. ಈ ಪರಿಸ್ಥಿತಿ ಇದೆ. ಹಾಗಾಗಿ ಸರ್ಕಾರ ಕೊಡುವಂಥ ಸೌಲಭ್ಯವನ್ನು ನಾವು ಉಪಯೋಗ ಮಾಡಿಕೊಂಡು ಸರ್ಕಾರದ ಶಾಲೆಗಳಿಂದ ಮಕ್ಕಳನ್ನು ಉಪಯೋಗಿಸಿ ಹೆಚ್ಚಿನ ಮಾಹಿತಿಯನ್ನು ಸರ್ಕಾರ ಕೊಡ್ತಾ ಇದೆ. ಆ ಮಾಹಿತಿಯನ್ನು ತಗೊಂಡು ಮುಂದಿನ ವರ್ಷದಲ್ಲಿ ನಮ್ಮ ಶಾಲೆ ಉಪಯೋಗದಲ್ಲಿ ಎಲ್ಲ ಟೀಚರ್ಗಳು ಸಹ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಈ ಶಿಕ್ಷಕರನ್ನೇ ಮುಂದಿನ ಶಿಕ್ಷಕರು ಒಂದೇ ರೀತಿ ಕಾಳಜಿ ವಹಿಸಿ ನಮ್ಮ ಶಾಲೆ ಎಲ್ಲ ಸೌಕರ್ಯ ತಿಳ್ಕೊಂಡು ಮಕ್ಕಳ राष्ट्रगीत शुरू कर। बोलो भारत माता की ಇಂದಿನ ಸಭೆಯ ಅಧ್ಯಕ್ಷರಾಗಿ ಹಿರಿಯರವರಿಗೆ STMCಯ ಸದಸ್ಯರ ಪರವಾಗಿ ಶಿಕ್ಷಕರ ಅಂಗದ ಪರವಾಗಿ ಪಾಲಕ ಪೋಷಕರ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. STMC ಅಧ್ಯಕ್ಷರಾದಂತಹ ಶ್ರೀ ವಿದ್ಯಾಧರ್ ಕೂಡ STMC ಸದಸ್ಯರ ಪರವಾಗಿ ಶಾಲಾ ಶಿಕ್ಷಕರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಪಾಲಕ ಪೋಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಉಪಾಧ್ಯಕ್ಷರಾದಂತಹ ಶ್ರೀ ದಯಾನಂದ್ ಕರ್ನಾಟಕರಿಗೂ ಕೂಡ ಶಾಲಾ STMC ಸದಸ್ಯರ ಪರವಾಗಿ ಶಿಕ್ಷಕ ವೃಂದದ ಪರವಾಗಿ ಪಾಲಕ ಪೋಷಕರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಈ ಕಾರ್ಯಕ್ರಮದ ವಾರಿಗಳು ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರಾದಂತಹ ಶ್ರೀ ಸೀತಾರಾಮ್ ಅವರಿಗೂ ಕೂಡ STM ಸದಸ್ಯರ ಪರವಾಗಿ ಪಾಲಕ ಪೋಷಕರ ಪರವಾಗಿ ಶಿಕ್ಷಕ ವೃಂದದ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ನಿವೃತ್ತ ಶಿಕ್ಷಕಿಯರಾದಂತಹ ಶ್ರೀಮತಿ ಲಲಿತಾ ಕುರ್ಸಿ ಅವರಿಗೂ ಕೂಡ STM ಸದಸ್ಯರ ಪರವಾಗಿ ಪೋಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದಂತಹ ಶ್ರೀಮತಿ ಪಾರ್ವತಿ ನಾಯ್ಕ ಅವರಿಗೂ ಕೂಡ STMC ಸದಸ್ಯರ ಪರವಾಗಿ ಪಾಲಕ ಪೋಷಕರ ಪರವಾಗಿ ಶಿಕ್ಷಕರ ವೃಂದದ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ STMC